ಒಂದು 1000 ಜನ ಮಾಡ್ಬೇಕು ಅನ್ಬಿಟ್ಟು ಮಾಡ್ತಾ ಇದ್ದಾರೆ. ಅಷ್ಟು ವಿಷನ್ ಇದೆ. ಒಂದು ಚಿಕ್ಕ Yes, Guruji. ಫ್ಯಾಮಿಲಿಯಿಂದ ಹುಟ್ಕೊಂಡು ಬಂದಿದ್ದಾರೆ. ಎನ್ ಬೇಗೂರಿಂದ ಬಂದಿದ್ದಾರೆ ಅವರು. ಅದೇ HD ಕೋಟನಾ ಕೃಷ್ಣ ಶೆಟ್ಟಿ? Yes, Guruji. HD ಕೋಟೆ ತಾಲೂಕು. ಕೋಟ. ಅಲ್ಲಿಂದ ಬಂದು ಇವತ್ತು ನೋಡಿ ಆರ್ಮಿಗೆ ಹೋಗಿ ಬಂದಿದ್ದಾರೆ. ತಿರ್ಗಾ ಅಲ್ಲಿಂದ ರಿಟೈರ್ಡ್ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗಿಲ್ಲ ತಿರ್ಗಾನು ಈ ಬಿಸ್ನೆಸ್ ಅಲ್ಲೇ ಫುಲ್ ಟೈಮ್ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಎಷ್ಟೋ ವಿಷಯಗಳು తెలుసుకొని ನೀವು ಇವತ್ತಾಗಲ್ಲ ಟ್ರೈನಿಂಗ್‌ಲು ಎಷ್ಟೆಷ್ಟೋ ಟ್ರೈನಿಂಗ್‌ಲು ತಗೊಂಡಿದ್ದಾನೆ. ಬಟ್ ಈ ಒಂದು ಪ್ಲಾನ್ ಪ್ರೆಸೆಂಟೇಷನ್ ಇದಲ್ಲ, ಅವ್ರ ತರ ಯಾರು ಮಾಡಲ್ಲ. ಯಾರೇ ಇಲ್ಲಿ ಕನೆಕ್ಟ್ ಮಾಡಿಸಿ ನೀವೆಲ್ಲ ರೆಡಿ ಅಂತೆ. ನಿಮ್ ಗುರೂಜಿ ಈ ಟೀಮ್ ಇದಾರಲ್ಲ ಅಲ್ಲೇ ಇರ್ಕೋ ಗುರೂಜಿ ಅವರು. ಕರೆಕ್ಟಾ? ರೆಡಿನಾ? ರೆಡಿಯಾ? ಇವತ್ತುವರೆಗೂ ಬಾಲಕೃಷ್ಣ ಸರ್ ಕೂಡ ಹಿಂದೆ ನಿಲ್ಸ್కొని ಇವತ್ತುವರೆಗೂ 3ನೇ ರ್ಯಾಂಕ್ ವರ್ಗ ಕರ್ಕೊ ಬಂದಿದ್ದಾರೆ ಸರ್ ಕೃಷ್ಣ ಶೆಟ್ಟಿ. ನಿಜವಾಗ್ಲೂ ಗ್ರೇಟ್. ಅವ್ರ ಗ್ರೇಟ್ ಮೆಂಟರ್ ಅನ್ಕೋಬಹುದು. ಇನ್ನೊಂದೇನಂತ ಅವ್ರ ಗೈಡ್ ಅನ್ಕೋಬಹುದು, ಇನ್ನೊಂದು ಅನ್ಕೋಬಹುದು ಸರ್. ಕರೆಕ್ಟಾ ಇಲ್ಲ? ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಕೃಷ್ಣ ಶೆಟ್ಟಿ. ಥ್ಯಾಂಕ್ ಯು ಗುರುಜಿ. ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನದಿಂದ ಇವತ್ತು ನಾವು ಈ ಸೇಫ್ ಶಾಪ್ ಅಲ್ಲಿ ಒಂದು ಲೆವೆಲ್ಗೆ ಬೆಳೀತಿರ್ಬೇಕಾದ ಕಾರಣ ನೀವು ತೋರಿಸ್ತಾ ಇರೋಂತ ದಾರಿ ಖಂಡಿತವಾಗ್ಲೂ ನಮ್ಗೆ ಒಂದು ಒಳ್ಳೆ ಅವಕಾಶನ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಗ್ ಮಾತ್ರ ಅಲ್ಲ, ಇಲ್ಲಿ ಬಂದಿರೋ ಎಲ್ಲರಿಗೂ ಅವಕಾಶ ಇದೆ. ನಿಮ್ಮ ಮುಖಾಂತರವಾಗಿ ಇನ್ನು 1000 ಜನಕ್ಕೆ, ಲಕ್ಷ ಜನಕ್ಕೆ ತಲುಪಬೇಕು ಅನ್ನೋದು ನನ್ನ ಒಂದು ಆಶಯ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ಬಂದಿದ್ದಕ್ಕೆ ನಮಸ್ಕಾರ. ಇವಾಗ ನಾನು ಈ ಪ್ಲಾನ್ ನ ಪ್ರೆಸೆಂಟೇಷನ್ ಮಾಡ್ಬೋದು ಗುರುಜಿ? ಎಸ್ ಮಾಡಿಸಿ ಸರ್, ಮಾಡಿಸಿ. ಓಕೆ ಸರ್, ಒಂದು 11ರಿಂದ 15 ನಿಮಿಷ ಈ ಪ್ರೆಸೆಂಟೇಷನ್ ಇರುತ್ತೆ. ದಯವಿಟ್ಟು ನೀವು ಮೊಬೈಲ್ ಸೈಲೆಂಟ್ ಮಾಡ್ಕೊಳ್ಳಿ. ಎಲ್ಲ ಗಲಾಟೆ ಇರೋ ಜಾಗದಿಂದ ದೂರ ಇರಿ. ಟಿವಿ ಆನ್ ಮಾಡಿದ್ರೆ ದಯವಿಟ್ಟು ಆಫ್ ಮಾಡ್ಕೊಬಿಡಿ ಸರ್. ಸ್ವಲ್ಪ ಒಂದು 1/4 ಗಂಟೆ ನೀವು ಸೈಲೆಂಟ್ ಆಗಿ ಕೇಳ್ಬಿಟ್ರೆ ಏನೇ ಡೌಟ್ ಇದ್ರು ಬೇಕಾದ್ರೆ ನಿಮ್ ಸೀನಿಯರ್ ಹತ್ರ ಆಮೇಲೆ ಮುಗಿಸ್ಮೇಲೆ ಬೇಕಾದ್ರೆ ಫೋನ್ ಮಾಡಿ ಕೇಳ್ಬೋದು ಸರ್. ಓಕೆ ಸರ್? ಓಕೆ ಗುರುಜಿ, ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಮಾಡಿಸಿ. ಗುರುಜಿ, ಸ್ಕ್ರೀನ್ ಓಪನ್ ಆಗಿದೆಯಲ್ಲ? ಆಗಿದೆ ಓಪನ್ ಆಗಿದೆ. ಓಕೆ, ವಾಯ್ಸ್ ಎಲ್ಲ ಕ್ಲಿಯರ್ ಇದೆಯಲ್ಲ ಸರ್? ಕ್ಲಿಯರ್ ಇದೆ. ಓಕೆ ಸರ್. ಓಕೆ, ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ ಸರ್. ನನ್ನ ಹೆಸರು ಕೃಷ್ಣ ಶೆಟ್ಟಿ ಅಂತ. ನಾನು ಕೂಡ ಮಿಲಿಟರಿ 17 ವರ್ಷ ಸರ್ವಿಸ್ ಮಾಡಿ ಮತ್ತೆ ಅಲ್ಲಿಂದ ರಿಟೈರ್ಡ್ ಆದ್ಮೇಲೆ ಬೇರೆ ಬೇರೆ ಜಾಬ್ಗಳು, ಬಿಸ್ನೆಸ್ಗಳು ಕೂಡ ಮಾಡಿದ್ದೆ. ಆದ್ರೆ ನಮ್ಮ ಸ್ನೇಹಿತರಾದ ಸುಬ್ರಹ್ಮಣ್ಯ ರೆಡ್ಡಿ ಮತ್ತೆ ಕೆಲವು ನಮ್ಮ ಸ್ನೇಹಿತರುಗಳು ಇದೇ ಬಿಸ್ನೆಸ್ ಅಲ್ಲಿ ಮುಂದುವರೆದಿದ್ದಾರೆ. ಅವ್ರ ಸಕ್ಸಸ್ಗಳು ಮತ್ತೆ ಅವರ ಒಂದು ಅಚೀವ್ಮೆಂಟ್ ಗಳನ್ನ ನೋಡಿದ್ಮೇಲೆ ನನಗೂ ಕೂಡ ಯಾಕೆ ಮಾಡಬಾರ್ದು ಅಂತ ಅನ್ಸಿದೆ. ಅದಕ್ಕೋಸ್ಕರವಾಗಿ, ಯಾಕಂದ್ರೆ ಜಾಬ್ ಬದುಕೋಕ್ಕೋಸ್ಕರ ಕೆಲಸ ಅಥವಾ ಬಿಸ್ನೆಸ್ ನಾವು ಲೈಫ್ ಲಾಂಗ್ ಮಾಡ್ತಾ ಇರ್ತೀವಿ ಸರ್. ಆದ್ರೆ ನಮಗ್ ಒಂದು ಅರ್ಥ ಆಗ್ಬೇಕು ಸರ್, ನಾವ್ ಎಷ್ಟು ವರ್ಷದ ತನಕ ನಾವು ಮಾಡೋ ಕೆಲಸನೇ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮನೆ ಕಟ್ಸೋಕಾಗ್ಲಿ, ವರ್ಷ ಫಾರಿನ್ ಟ್ರಿಪ್ ಹೋಗೋದಾಗ್ಲಿ, ನಾವಿಲ್ಲ ಅಂದ್ರೂ ಕೂಡ ಮನೆಯವ್ರಿಗೆ ಇನ್ಕಮ್ ಬರೋದಾಗ್ಲಿ, ಆ ತರ ರೂಟ್ ಇದೆಯಾ ಸರ್? ನಾವ್ ಎಲ್ಲಿ ತನಕ ಕೆಲಸ ಮಾಡ್ತೀವಿ ಅಲ್ಲಿ ತನಕ ಮಾತ್ರ ನಮ್ಗೆ ಇನ್ಕಮ್ ಬರುತ್ತೆ. ಕರೆಕ್ಟಾ ಸರ್? ಯಾವತ್ತು ಆ ಕೆಲಸ, ಆ ಬಿಸ್ನೆಸ್ ನಾವು ನಿಲ್ಲಿಸ್ಬಿಡ್ತೀವಿ ಅವತ್ತಿಗೆ ಇನ್ಕಮ್ 0 ಆಗ್ಬಿಡುತ್ತೆ. ಅವ್ರು ಡಾಕ್ಟರ್ ಆಗ್ಲಿ, ಲಾಯರ್ ಆಗ್ಲಿ, ಲೆಕ್ಚರ್ ಆಗ್ಲಿ, ಸೆಕ್ಯೂರಿಟಿ ಆಗ್ಲಿ. ಕರೆಕ್ಟಾ ಸರ್? ದುಡಿದಷ್ಟು ದಿನಕ್ಕೆ ಮಾತ್ರ ದುಡ್ಡು ಬರುತ್ತೆ. ಆದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ಆತರ ಇಲ್ಲ ಸರ್. ಒಂದು 3 to 4 ಇಯರ್, 4 to 5 ಇಯರ್ ನಾವು ಕೆಲಸ ಮಾಡಿದ್ರೆ, ಬಿಸ್ನೆಸ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಲೈಫ್ ಲಾಂಗ್ ನಮ್ಗೆ ಇನ್ಕಮ್ ಬರೋಂತ ಅವಕಾಶ ಇದೆ ಸರ್. ಲೈಫ್ ಸೆಕ್ಯೂರಿಟಿ ಸರ್. ಓಕೆ ಸರ್? ಓಕೆ ಸರ್. ಸರ್, ಇವಾಗ ಈ ಬಿಸ್ನೆಸ್ ಯಾವ ತರ ಅಂತಂದ್ರೆ, ಅಮೆಜಾನ್, ಫ್ಲಿಪ್ಕಾರ್ಟ್ ಗೊತ್ತಿದೆಯಲ್ಲ ಸರ್ ನಮ್ಗೆ? ಈ ತರ ಅಮೆಜಾನ್, ಫ್ಲಿಪ್ಕಾರ್ಟ್ ತರನೇ ಇದು ಕೂಡ ಒಂದು ಆಪ್ ಸರ್. ಓಕೆ ಸರ್? ಇದು ನಮ್ಮ ಕಂಪ್ನಿ ಹೆಸರೇನು ಸೇಫ್ ಶಾಪ್ ಅಂತ. ಅದು ಆನ್ಲೈನ್ ಮಾರ್ಕೆಟಿಂಗ್, ಇದು ಡೈರೆಕ್ಟ್ ಸೆಲ್ಲಿಂಗ್. ಅದರಲ್ಲಿ ಪರ್ಚೇಸ್ ಮಾಡಿದ್ರೆ ಇನ್ಕಮ್ ಅವ್ರಿಗೆ ಹೋಗುತ್ತೆ. ಬಟ್ ಇದರಲ್ಲಿ ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಲೈಫ್ ಲಾಂಗ್ ಇನ್ಕಮ್ ನಮಗೆ ಬರುತ್ತೆ ಸರ್. ಓಕೆ ಸರ್? ನಮ್ಮ ಕಂಪ್ನಿ ಹೆಸರೇನು ಸೇಫ್ ಶಾಪ್ ಅಂತ. ಪೂರ್ತಿ ಹೆಸರು ಸೇಫ್ ಅಂಡ್ ಸೆಕ್ಯೂರ್ ಆನ್ಲೈನ್ ಮಾರ್ಕೆಟಿಂಗ್. ಮತ್ತೆ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಸರ್. ಹೇಗೆ ರೈಲ್ವೆ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ಮಿಲಿಟರಿ ಸಿಸ್ಟಮ್ ಅಂತ ಇದೆ, ಸೇಮ್ ಅದೇ ತರ ಇದರಲ್ಲೂ ಕೂಡ ಸಕ್ಸಸ್ ಸಪೋರ್ಟ್ ಸಿಸ್ಟಮ್ ಅಂತ ಇದೆ. ಓಕೆ ಸರ್? ನಾವ್ ಇದ್ರಲ್ಲಿ ಸಕ್ಸಸ್ ಕೂಡ ಆಗ್ಬೋದು, ಸಪೋರ್ಟ್ ಕೂಡ ಸಿಗುತ್ತೆ. ಓಕೆ ಸರ್? ಜೊತೆಗೆ ಇದರಲ್ಲಿ 1 ಗೋಲ್, 1 ಪ್ಯಾಷನ್, 1 ಟೀಮ್. ಇದರಲ್ಲಿ ಪ್ರತಿಯೊಬ್ಬ ಗುರಿನೂ ಕೂಡ ಒಂದೇ ಆಗಿರುತ್ತೆ, ನಮ್ ಕೆಲಸನೂ ಒಂದೇ ಆಗಿರುತ್ತೆ, ಮತ್ತೆ ನಮ್ ಟೀಮ್ ಕೂಡ ಒಂದೇ ಆಗುತ್ತೆ ಸರ್. ಹೊರಗಡೆ ಏನಾದ್ರೂ ನೀವು ಒಂದು ಕೆಲಸ ಮಾಡ್ತಾ ಇದೀರಾ, ಮತ್ತೊಂದು ಆಗ್ತೀರಾ ಅಂತಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಸಿಗೋದಿಲ್ಲ. ಲೈಫ್ ಲಾಂಗ್ ಮಾಡಕ್ ಆಗೋದಿಲ್ಲ ಯಾರು ಕೂಡ ಹೆಲ್ಪ್. ಕರೆಕ್ಟಾ ಸರ್? ಸ್ವಲ್ಪ ದಿವಸ ಮಾಡ್ಬೋದು, ಆಮೇಲೆ ಕೂಡ ನಾವು ಮಾಡೋದು. ಆದ್ರೆ ಇದ್ರಲ್ಲಿ ಲೈಫ್ ಲಾಂಗ್ ಇರುತ್ತೆ ಸರ್. ಲೈಫ್ ಲಾಂಗ್ ಇದರಲ್ಲಿ ಈ ತರ ಹೆಲ್ಪ್ ಇರುತ್ತೆ ಸರ್. ಆ ತರ ಒಂದು ಟೀಮ್ ವರ್ಕ್ ಆಗಿ ಮಾಡ್ಬೇಕು ಸರ್. ಕರೆಕ್ಟಾ ಸರ್?
ನೋಡಿ ಸರ್, ಇದರಲ್ಲಿ ಅವರೇಜ್ ಅಮೌಂಟ್ ರಿಕ್ವೈರ್ಡ್ ಫಾರ್ ಲಿವಿಂಗ್ ಫಾರ್ ಮಂತ್, ಪ್ರತಿಯೊಬ್ಬ ಮನುಷ್ಯನಿಗೆ ಇದು ಟೈಮ್ಸ್ ಆಫ್ ಇಂಡಿಯಾ ಒಂದು ಸರ್ವೆ ಮಾಡಿದೆ. ಏನಂತಂದ್ರೆ 1950ರಲ್ಲಿ 20 ರೂಪಾಯಿ ಇದ್ರೆ ಮನೆ ಜೀವನ ನಡೀತಾ ಇದಂತೆ ಸರ್. ಓಕೆ ಸರ್. ಮತ್ತೆ 20 ವರ್ಷ ಮತ್ತೆ ಎರಡ್ ಆಗಿದೆ. 1970ರಲ್ಲಿ 200 ರೂಪಾಯಿ ಇದ್ರೆ ಮನೆ ಜೀವನ ನಡೀತಾ ಇತ್ತು. ಓಕೆ ಸರ್. ಮತ್ತೆ 1990ಕ್ಕೆ ಬಂದಿದ್ವಿ, ಅವತ್ತು 2,000 ರೂಪಾಯಿ ಇದ್ರೆ ಮನೆ ಜೀವನ ನಡೀತಾ ಇತ್ತು. ಮತ್ತೆ 2010ಕ್ಕೆ ಬಂದ್ರೆ 20,000 ರೂಪಾಯಿ ಇದ್ರೆ ಮನೆ ಜೀವನ ನಡೀತಾ ಇತ್ತು ಅಂತ ಒಂದು ಸರ್ವೆ ಹೇಳಿದೆ. ಕರೆಕ್ಟ್ ಸರ್. ಈ 3 ಕಾಲಘಟ್ಟಲ್ಲೂ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರು ಸಾಮಾನ್ಯವಾಗಿ 2010 ಎಕ್ಸ್ಪೀರಿಯನ್ಸ್ ಅಂತೂ ಪ್ರತಿಯೊಬ್ಬರು ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಕರೆಕ್ಟ್ ಸರ್. ನೋಡಿ ಸರ್, ಈ 4 ಕೂಡ ಓಕೆ ಆಗಿದೆ ಅಂದ್ರೆ 2030ಕ್ಕೆ ಬಂದ್ರೆ ನಿಮ್ಮ ಆದಾಯ ನಿಮ್ಗೆ 2 ಲಕ್ಷ ರೂಪಾಯಿ ಇದ್ರೆ ನೀವು ಲೈಫ್ ನಡೆಸೋಕ್ ಸಾಧ್ಯ ಆಗುತ್ತೆ, ಒಂದು ಕಂಫರ್ಟಬಲ್ ಜೀವನ ಅಂತ ಹೇಳ್ತಾ ಇದ್ದಾರೆ ಸರ್ ಒಂದು ಸರ್ವೆಲಿ. ಕರೆಕ್ಟ್ ಸರ್. ಅಕಸ್ಮಾತ್ ನಿಮ್ ಇನ್ಕಮ್ ಸೋರ್ಸ್ ಏನಾದ್ರು ಆ ತರದಲ್ಲಿ ಇನ್ಕ್ರೀಸ್ ಆಗಿಲ್ಲ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಯು ಆರ್ ವಿತ್ ಈ ಕಾಲಘಟ್ಟದಲ್ಲಿ ನೀವು ಇದೀರಾ ಇಲ್ವಾ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇವರ್ ಡೇಂಜರ್ ಝೋನ್. ಕರೆಕ್ಟ್ ಸರ್. ಆ ರೀತಿ ಆಗುತ್ತೆ. ಯಾಕಂದ್ರೆ ಫ್ಯೂಚರ್ಲಿ ಎಲ್ಲವೂ ಕೂಡ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ ಸರ್, ಎಲ್ಲ ಕೂಡ ಜಾಸ್ತಿ ಆಗ್ತಿರುತ್ತೆ ರೇಟ್. ಅದರಿಂದಾಗಿ ನಿಮ್ಮ ಆದಾಯ ಆ ತರ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಸರ್. ಓಕೆ ಸರ್. ಇಲ್ಲ ಅಂದ್ರೆ ಅದಕ್ಕೆ ಅವಕಾಶ ಈ ನಮ್ ಸೇಫ್ ಶಾಪ್ ಅಲ್ಲಿ ಇದೆ ಸರ್. ಓಕೆ ಸರ್. ಸರ್ ಈಗ ನೋಡಿ ಸರ್, ನಾವೆಲ್ಲ ಕಾಮನ್ ಮ್ಯಾನು, ನಮಗ್ ಬೇಕಾಗಿರೋ ವಸ್ತುಗಳನ್ನ ನಾವು ಲೈಫ್ ಲಾಂಗ್ ಒಂದಲ್ಲ ಒಂದ್ ಕಡೆ ಪರ್ಚೇಸ್ ಮಾಡ್ತಾ ಇದೀವಿ. ಕರೆಕ್ಟ್ ಸರ್. ನಾವ್ ಎಷ್ಟೇ ವರ್ಷ ಪರ್ಚೇಸ್ ಮಾಡಿದ್ರು ಕೂಡ ನಾವೇನು ಓನ್ಲಿ ಕಸ್ಟಮರ್ ಆಗಿರ್ತೀವಿ. ಕರೆಕ್ಟ್ ಸರ್. ಆದ್ರೆ ಈ ಕಾರ್ಪೊರೇಟ್ ಕಂಪನಿಗಳು ಮಾತ್ರ ರಿಚ್ ಆಗ್ತಿದೆ. ಕಾರಣ ಬಿಕಾಸ್ ಆಫ್ ಯು. ನಮ್ಮಂತ 95% ಕೋಟ್ಯಾಂತರ ಜನಗಳಿಂದಾಗಿ ಈ 5% ಜನ ಮಾತ್ರ ರಿಚ್ ಆಗ್ತಾ ಇದಾರೆ. ಅವ್ರಿಗೆ ಏನ್ ಮಾಡ್ತಿದಾರೆ, ನಮ್ಗೆ ಒಂದಲ್ಲ ಒಂದು ಅಭ್ಯಾಸ ಮಾಡಿಸಿ ಸೇಲ್ ಮಾಡಿ ಅವ್ರು ಮಾತ್ರ ರಿಚ್ ಆಗ್ತಾ ಇದಾರೆ, ನಾವು ಮಾತ್ರ ಲೈಫ್ ಲಾಂಗ್ ಕಸ್ಟಮರ್ ಆಗಿ ಉಳ್ಕೊಂಡಿದೀವಿ. ಕರೆಕ್ಟ್ ಸರ್. ನೋಡಿ ಸರ್, ಪ್ರತಿಯೊಬ್ರಿಗೂ ಕೂಡ ಕನ್ಸುಗಳಿದೆ ಅಲ್ವಾ? ಏನೆಲ್ಲ ಕನ್ಸಿದೆ? ನಮ್ಗೆ ಮನೆ ತಗೋಬೇಕು ಅಂತ ಕನ್ಸಿದೆ, ಮಕ್ಕಳು ಒಳ್ಳೊಳ್ಳೆ ಸ್ಕೂಲ್ ಸೇರಿಸ್ಬೇಕು, ಫಾರಿನ್ ಟ್ರಿಪ್ ಹೋಗ್ಬೇಕು, ಕಾರ್ ತಗೋಬೇಕು, ಬೈಕ್ ತಗೋಬೇಕು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಕನ್ಸಿದೆ. ಕರೆಕ್ಟ್ ಸರ್. ಆದ್ರೆ ನಮ್ಮ ಆಸೆಗಳನ್ನ ಕಂಪ್ಲೀಟ್ ಮಾಡ್ಕೊಳಕ್ಕೆ ನಾವು ಮಾಡ್ತಿರೋ ಕೆಲಸ ಸಾಧ್ಯನಾ? ಇದು ಪ್ರಶ್ನೆ ಹಾಕೋಬೇಕು ಸರ್. ನಾವು ಮಾಡ್ತಿರೋಂತ ಕೆಲಸಗಳಲ್ಲಿ ಜೀವನ ನಡೀತಾ ಇದಾರೆ ಅನ್ನೋದು ಬಿಟ್ರೆ ಅದರಲ್ಲಿ ನಾವು ಅನ್ಕೊಂಡ್ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಕರೆಕ್ಟ್ ಸರ್. ಅದರಿಂದಾಗಿ ನಮ್ ಸೇಫ್ ಶಾಪ್ ಆತರ ದೊಡ್ಡದೊಂದು ಅವಕಾಶ ಇದೆ ಸರ್, ರಾಜಮಾರ್ಗ. ಕರೆಕ್ಟ್ ಸರ್. ದೊಡ್ಡದೊಂದು ಆಪರ್ಚುನಿಟಿ ಇದೆ. ಇದರಲ್ಲಿ ಟೈಮ್ ಫ್ರೀಡಮ್ ಅಂಡ್ ಫೈನಾನ್ಸಿಯಲ್ ಫ್ರೀಡಮ್ ಇದೆರಡೂ ಕೂಡ ಸಿಗುತ್ತೆ ಸರ್. ಸರ್, ಹೊರಗಡೆ ಎಷ್ಟೋ ಜನ ಹತ್ರ ದುಡ್ಡಿದೆ, ಅವ್ರ ಹತ್ರ ಟೈಮ್ ಇಲ್ಲ. ಈಗ ಪೊಲಿಟಿಯನ್ಸ್ ಹತ್ರ ಹೋಗಿ ಅವ್ರು ಮೀಟ್ ಆಗ್ಬೇಕು ಅಂದ್ರೆ ಒಂದು ವಾರ ಬೇಕು, ನೆಕ್ಸ್ಟ್ ವಾರ ಬಾಯ್ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಸರ್. ಕರೆಕ್ಟ್ ಸರ್. ಕ್ರಿಕೆಟ್ ಅವ್ರ ಹತ್ರ ಹೋಗಿ, ಸಿನಿಮಾದವ್ರ ಹತ್ರ ಹೋಗಿ, ಅವ್ರ ಹತ್ರ ಸೆಲ್ಫಿ ಕೂಡ ತಗೊಳ್ಳೋ ಟೈಮ್ ಇಲ್ಲ. ಕರೆಕ್ಟ್ ಸರ್. ಆತರ ಹೊರಗಡೆ ಇರೋರ ಹತ್ರ ಕೆಲವ್ರ ಹತ್ರ ದುಡ್ಡಿದೆ, ಕೆಲವ್ರ ಹತ್ರ ಟೈಮ್ ಇಲ್ಲ, ಕೆಲವ್ರ ಹತ್ರ ಟೈಮ್ ಇದೆ, ಕೆಲವ್ರ ಹತ್ರ ದುಡ್ಡಿಲ್ಲ. ಆದ್ರೆ ಈ ಬಿಸ್ನೆಸ್ ಅಲ್ಲಿ ಬಂದ್ರೆ ಟೈಮ್ ಬರುತ್ತೆ, ದುಡ್ಡು ಬರುತ್ತೆ ಸರ್. ಈ ತರ ಎರಡೂ ಸಿಗುತ್ತೆ. ಟೈಮ್ ಫ್ರೀಡಮ್ ಅಂಡ್ ಫೈನಾನ್ಸಿಯಲ್ ಫ್ರೀಡಮ್ ಎರಡು ಕೂಡ ಎಲ್ಲಿ ಸಿಗುತ್ತೆ ಸರ್. ಓಕೆ ಸರ್. ನೋಡಿ ಸರ್, ನಮ್ಮ ಕಂಪನಿ ಹೆಸರು ಚಿಕ್ಕದಾಗಿ ಸೇಫ್ ಶಾಪ್ ಅಂತ ಕರಿತೀವಿ. ಪೂರ್ತಿ ಹೆಸರು ಸೇಫ್ ಅಂಡ್ ಸೆಕ್ಯೂರ್ ಆನ್ಲೈನ್ ಮಾರ್ಕೆಟಿಂಗ್. 2001ರಲ್ಲಿ ಶುರುವಾಗಿದೆ. ನ್ಯೂ ಡೆಲ್ಲಿ ಜನಕಪುರಲ್ಲಿ ಹೆಡ್ ಆಫೀಸ್ ಇದೆ. ಮತ್ತೆ ಇಲ್ಲಿ ತನಕ 25 ವರ್ಷ ಕಂಪ್ಲೀಟ್ ಆಗಿದೆ ಸರ್. ಖಂಡಿತವಾಗ್ಲೂ ನಮ್ಮ ಕಂಪನಿಗೆ ಒಂದು ದೊಡ್ಡ ಚಪ್ಪಾಳೆನ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ಸರ್. 25 ವರ್ಷ ಕಂಪ್ಲೀಟ್ ಆಗಿ ನಡೆದಿದೆ ಸರ್, ಯಾವ್ದೇ ತರ ವಿಷಯ ಇಲ್ಲದೆ. ಹೊರಟ ಸರ್. ಈ ಒಂದು ಪ್ರೋಗ್ರಾಮ್ ಕೂಡ ನ್ಯೂ ಡೆಲ್ಲಿಲಿ ಆಲ್ರೆಡಿ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಈ ನ್ಯೂ ಡೆಲ್ಲಿ ಇದು ಪ್ರೋಗ್ರಾಮ್ ಮಾಡಿದೆ ಸರ್. ಅದಕ್ಕೆಲ್ಲ ನಿತಿನ್ ಗಡ್ಕರಿ ಅವರು ಬಂದಿದ್ರು, ಕಿರಣ್ ಬೇಡಿ ಅವರು ಬಂದಿದ್ರು, ರೇಖಾ ಗುಪ್ತಾ, ಈ ತರ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಇದಕ್ಕೆ ಬಂದಿದ್ರು ಸರ್. ಓಕೆ ಸರ್. ಮತ್ತೆ ಈಗ ನಾವು ಇದ್ರಲ್ಲಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತಂದ್ರೆ ಸರ್, ಡೈರೆಕ್ಟ್ ಸೆಲ್ಲಿಂಗ್. ಕರೆಕ್ಟ್ ಸರ್. ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಯಾವುದೇ ವಸ್ತು ಅಕಸ್ಮಾತ್ ಮೊಬೈಲ್ ತಯಾರಾಗಿದ್ರೆ ತಯಾರಾದ ಜಾಗದಿಂದ ಫ್ಯಾಕ್ಟರಿಯಿಂದ ನೇರವಾಗಿ ಕಸ್ಟಮರ್ ತಲುಪಿಸೋದು. ಈ ಒಂದು ಬಿಸ್ನೆಸ್ ನಾವು ಇದ್ರಲ್ಲಿ ಮಾಡ್ತಾ ಇದ್ವಿ. ನೋಡಿ ಸರ್, 2001ರಲ್ಲಿ ಶುರುವಾಗಿದೆ. ISO ಸರ್ಟಿಫಿಕೇಟ್ ಇದೆ. ಓಕೆ ಸರ್. ಮಿಲಿಯನ್ಸ್ ಆಫ್ ಇಂಡಿಯನ್ಸ್ ಗೋಯಿಂಗ್ ಟುವರ್ಡ್ಸ್ ದಿಸ್ ಸಕ್ಸಸ್. ಸರ್, ಇದರಲ್ಲಿ ಎಷ್ಟೋ ಜನ ಬಂದ ಮೇಲೆ ಕೂಡ ಆಗಿದ್ದಾರೆ, ರಿಚ್ ಕೂಡ ಆಗಿದ್ದಾರೆ ಸರ್. ಕಾಮನ್ ಆಗಿ ನಾವು ಕೇಳ್ಬೋದು, ರಿಚ್ ಅಂದ್ರೆ ಏನು? ದುಡ್ಡಿರೋನ ಕಾಮನ್ ಆಗಿ ರಿಚ್ ಅಂತ ಹೇಳ್ತೀವಿ. ಕರೆಕ್ಟ್ ಸರ್. ಆದ್ರೆ ನಮ್ ಕಂಪ್ನಿ ಏನಂತ ಹೇಳುತ್ತೆ, ನಿಮ್ಮ ಹತ್ರ ದುಡ್ಡು ಟೈಮ್ ಎರಡು ಇದ್ರೆ ಅವ್ರನ್ನ ಮಾತ್ರ ರಿಚ್ ಅಂತ ಹೇಳುತ್ತೆ. ಆತರ ನಮ್ಮ ಬಂದಿದ್ದು ಎಷ್ಟೋ ಸಾವಿರಾರು ಕುಟುಂಬಗಳು ಬಿಸ್ನೆಸ್ ಬಂದ್ಮೇಲೆ ರಿಚ್ ಆಗಿದ್ದಾರೆ. ಯಾವ ತರದಲ್ಲಿ ಇದರಲ್ಲಿ ವಿಶೇಷ ಏನಂತಂದ್ರೆ ಸರ್, ವಾರ ಇನ್ಕಮ್ ತಗೋಬಹುದು. ತಿಂಗಳಿಗೆ 4 ಸಲ. ಕರೆಕ್ಟ್ ಸರ್. ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ ಕೊಡ್ತಾರೆ. ಕೆಲಸ ಲೇಟ್ ಆಗ್ತವೆ. ಕರೆಕ್ಟ್ ಸರ್. ಆದ್ರೆ ಇದ್ರಲ್ಲಿ ನಮ್ ಕಂಪ್ನಿ ತಿಂಗಳಿಗೆ 4 ಸಲ ವಾರ ಇನ್ಕಮ್ ಕೊಡ್ತಾ ಇದೆ ಸರ್. ಓಕೆ ಸರ್. ಮತ್ತೆ ನಮ್ಮಲ್ಲಿ ಸಿಗುವಂತ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಬ್ರಾಂಡೆಡ್ ಐಟಮ್ ಮಾತ್ರ ಇರುತ್ತೆ ಸರ್. ಲೋಕಲ್ ಯಾವ್ದು ಇರೋದಿಲ್ಲ. ಓಕೆ ಸರ್. ಅಮೆಜಾನ್, ಫ್ಲಿಪ್ಕಾರ್ಟ್ ತರ ತೋರ್ಸೋದೇ ಒಂದು, ಮನೆಗೆ ಬರೋದೇ ಒಂದು, ಆತರ ಇಲ್ಲ ಸರ್. ಪ್ರತಿಯೊಂದು ಕೂಡ ಬ್ರಾಂಡೆಡ್ ಐಟಮ್ ಇರುತ್ತೆ. ಓಕೆ ಸರ್. ಸರ್, ನಮ್ಗೆ ಯಾವ್ದೇ ತರದ ದುಡ್ಡು ಬಂದ್ರು ಏನೇ ಬಂದ್ರು ಕೂಡ ನಮ್ಮ ಕಂಪ್ನಿ ಪಾನ್ ಕಾರ್ಡ್ ಇದೆ ನೋಡಿ, ಸೇಫ್ ಅಂಡ್ ಸೆಕ್ಯೂರ್ ಆನ್ಲೈನ್ ಮಾರ್ಕೆಟಿಂಗ್. 2001ರಲ್ಲಿ ಶುರುವಾಗಿದೆ. ಈ ತರ ISO ಸರ್ಟಿಫಿಕೇಟ್ ಇದೆ, ಮಿನಿಸ್ಟರ್ ಆಫ್ ಕನ್ಸ್ಯೂಮರ್, ಈ ತರ ಎಲ್ಲಾ ತರದ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಏನಿದೆ ಇದೆಲ್ಲ ಕೂಡ ನಮ್ಮ ಕಂಪ್ನಿ ಕೂಡ ಇದೆ ಸರ್. ಓಕೆ ಸರ್. ಸರ್, ಈ ಒಂದು ಬಿಸಿನೆಸ್ ನ ಮೊದಲು ಶುರು ಮಾಡೋದಂತವರು ಈ 5 ಜನ ಡೈರೆಕ್ಟರ್ಗಳು ಸರ್. ದಯವಿಟ್ಟು ಇವ್ರಿಗೊಂದು ದೊಡ್ಡ ಚಪ್ಪಾಳೆಯನ್ನು ಹೊಡಿಬೇಕು. ಯಾಕಂದ್ರೆ ಈ ಮಹಾನ್ ಭಾವರು ನಮಗೋಸ್ಕರಾಗಿ ಜನಗಳಿಗೋಸ್ಕರವಾಗಿ ಯೋಚನೆ ಮಾಡಿದ್ದಾರೆ ಅಂತ ಸರ್. ಇವರೆಲ್ಲ ಆಲ್ರೆಡಿ ದೊಡ್ಡ ದೊಡ್ಡ ಹುದ್ದೆಲಿ ಇದ್ದು ರಿಟೈರ್ಡ್ ಆಗಿಂತ ವ್ಯಕ್ತಿಗಳು ಸರ್. ಓಕೆ ಸರ್. ಇವರೆಲ್ಲ ಆಲ್ರೆಡಿ ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಬಟ್ ಇವರು ಏನಂತ ಮಾಡಿದ್ದಾರೆ, 2001ರಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಏನಂತ,
ಹೊರಗಡೆ ದೇಶದಲ್ಲಿ ಇರೋಂಥ ಜನ ಆಗ್ಲಿ ದೇಶ ಆಗ್ಲಿ ಅಲ್ಲಿ ಜನಗಳು ಮಾತ್ರ ಮುಂದುವರಿತಾ ಇದಾರೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಕೂಡ ಬೇಕಾದಷ್ಟು ಪಾಪ್ಯುಲೇಷನ್ ಇದೆಯಲ್ಲ, 140 ಕೋಟಿ ಜನ ಇದೆ ನಮ್ಮೂರಲ್ಲೂ ಕೂಡ, ಸಾರಿ ನಮ್ಮ ದೇಶದಲ್ಲಿ, ಕರೆಕ್ಟ್ ಸರ್. ನಾವ್ ಯಾಕೆ ಇದನ್ನ ನಾವು ಕೂಡ ಮಾಡಬಾರ್ದು ಅಂದ್ಬಿಟ್ಟು 2001 ಅವರು ಸರ್ವೆ ಮಾಡಿರ್ಬೇಕಾದ್ರೆ ಅಲ್ಲಿ ಜನ ಏನ್ ಮಾಡ್ತಿದಾರೆ, ಜಾಬ್ ಅಥವಾ ಬಿಸಿನೆಸ್ ಮಾಡ್ತಾ ಮಾಡ್ತಾ ಜೊತೆಗೆ ಡೈರೆಕ್ಟ್ ಸೆಲ್ಲಿಂಗ್ ಮಾಡಿದ್ದಾರೆ. ಎಷ್ಟು? 60ರಿಂದ 70% ಜನ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಬರೀ 5ರಿಂದ 10% ಜನ ಮಾತ್ರ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್. ಇನ್ನ 80% ಜನ ಬರೀ ಜಾಬೇ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ, ಕರೆಕ್ಟ್ ಸರ್. ಅದಕ್ಕೋಸ್ಕರ ನಮ್ಮ ಕಂಪನಿಯವರು ಏನಂತ ಯೋಚನೆ ಮಾಡಿದ್ದಾರೆ, ನಮ್ಮ ಇಂಡಿಯಾದಲ್ಲಿ ಕೂಡ ಬೇಕಾದಷ್ಟು ಜನ ಇದಾರಲ್ಲ, ಇದನ್ನ ನಾವೇ ಯಾಕೆ ಶುರು ಮಾಡಬಾರ್ದು ಅಂದ್ಬಿಟ್ಟು 2001ರಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಸರ್. ಓಕೆ ಸರ್, 2001ರಲ್ಲಿ ಶುರು ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ನೀವು ಲೈಫ್ ಲಾಂಗ್ ನಾವು ಬದುಕಿದೀವಿ ಅಂತ ಅಂದ್ಮೇಲೆ ನಾವು ಒಂದಲ್ಲ ಒಂದ್ ಕಡೆ ಲೈಫ್ ಲಾಂಗ್ ಪರ್ಚೇಸ್ ಮಾಡ್ತಾ ಇದೀವಿ, ಇಲ್ಲ ಅಂಗಡಿ ಮಾಲ್ ಅಲ್ಲಿ ಒಂದಲ್ಲ ಒಂದ್ ಕಡೆ ಲೈಫ್ ಲಾಂಗ್ ಪರ್ಚೇಸ್ ಮಾಡ್ತಾ ಇದೀವಿ ಅಲ್ಲ. ಲೈಫ್ ಲಾಂಗ್ ನೀವು ಪರ್ಚೇಸ್ ಮಾಡಿ ಅವರು ದೊಡ್ಡವರು ಆಗ್ತಾ ಇದೀರಲ್ಲ. ಆದ್ರೆ ಸೇಫ್ ಶಾಪ್ ನೀವು ಲೈಫ್ ಅಲ್ಲಿ ಇಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿ ಕೊಟ್ಟ ದುಡ್ಡಿಗೆ ನಿಮ್ಗೆ ಪ್ರಾಡಕ್ಟ್ ಕೂಡ ಮನೆಗೆ ಬರ್ತದೆ, ಜೊತೆಗೆ ನಿಮ್ಗೆ ಇಲ್ಲಿ ಆಪರ್ಚುನಿಟಿ ಕೂಡ ಸಿಗುತ್ತೆ. ನೀವು ಕೂಡ ನಮ್ ತರನೇ ಮೆಂಬರ್ ಆಗ್ಬೋದು. ಓಕೆ ಸರ್, ಇದರಲ್ಲಿ ನೀವು ಕೆಲಸ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆ ನೀವು ಇನ್ಕಮ್ ಕೂಡ ಮಾಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಒಂದು ರೂಟ್ ತೋರಿಸಿದ್ದಾರೆ ಸರ್ ಇದರಲ್ಲಿ. ಓಕೆ ಸರ್, ಸರ್ ಅವ್ರು ಯಾರು ಓನರ್ ಅಲ್ಲ ಇದಕ್ಕೆ, ಒನ್ ಆಫ್ ದಿ ಪಾರ್ಟ್ನರ್. ನಾವುಗಳು ಕೂಡ ಇದ್ರಲ್ಲಿ ಬಂದು ಒನ್ ಟೈಮ್ ಪರ್ಚೇಸ್ ಮಾಡ್ತು ಅಂತಂದ್ರೆ ನಾವು ಕೂಡ ಇದ್ರಲ್ಲಿ ಲೈಫ್ ಲಾಂಗ್ ಪಾರ್ಟ್ನರ್ ಸರ್ ಇದ್ರಲ್ಲಿ. ಓಕೆ ಸರ್. ಸರ್ ನೋಡಿ ಸರ್, ಈಗ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತಂದ್ರೆ, ಒಬ್ಬ ಮನುಷ್ಯ ಬೆಳಗಿಂದ ರಾತ್ರಿ ತನಕ ಏನೆಲ್ಲ ಯೂಸ್ ಮಾಡ್ತಾರೆ ನೀಡ್ಸ್, ಅದೆಲ್ಲ ಕೂಡ ನಮ್ಗೆ ಸಿಗುತ್ತೆ. ಅದು ಹೆಲ್ತ್ ಸಂಬಂಧಪಟ್ಟದಾಗ್ಲಿ, ಬಾಡಿಗೆ ಸಂಬಂಧಪಟ್ಟದ್ದು, ಕಿಚನ್ ಸಂಬಂಧಪಟ್ಟದ್ದು ಎಲ್ಲ ಕೂಡ ಸಿಗುತ್ತೆ ಸರ್. ಓಕೆ ಸರ್, ಒಂದು 500 ಬ್ರಾಂಡೆಡ್ ಕಂಪನಿಗಳು ನಮ್ ಜೊತೆ ಟೈಅಪ್ ಆಗಿ ಬಿಸ್ನೆಸ್ ನಡೆಸ್ತಾ ಇದೆ ಸರ್. ಓಕೆ ಸರ್, ಮತ್ತೆ ಇದ್ರಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಕ್ ನೋಡಕ್ ಹೋದ್ರೆ, ಇದ್ರ ಫ್ಯಾಷನ್ ಸಂಬಂಧಪಟ್ಟಿದ್ದು ಲೇಡೀಸ್ ಸೀರೆ ಡ್ರೆಸ್ ಗಳಾಗೋದು, ಜೆಂಟ್ಸ್ ಡ್ರೆಸ್ ಆಗೋದು, ಮಕ್ಕಳು ಇದೆಲ್ಲ ಸಿಗುತ್ತೆ. ಫುಟ್ವೇರ್ ಸಂಬಂಧಪಟ್ಟದ್ದು ಲೇಡೀಸ್ ಜೆಂಟ್ಸ್ ಎಲ್ಲ ಸಿಗುತ್ತೆ. ಕಿಚನ್ ಸಂಬಂಧಪಟ್ಟಿದ್ದ ಐಟಮ್ ನೋಡಿ ಸರ್, ಇವೆಲ್ಲ ನಾರ್ಮಲ್ ನೀವು ಯೂಸ್ ಮಾಡುವಂತ ಕಿಚನ್ ಐಟಮ್ ಅಲ್ಲ ಸರ್, ಇವೆಲ್ಲ ಸರ್ಜಿಕಲ್ ಸ್ಟೀಲ್, ಅಂದ್ರೆ ಆಲ್ರೆಡಿ ಹಾಸ್ಪಿಟಲ್ ಗಳಲ್ಲಿ ಆಪರೇಷನ್ ಮಾಡಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಆ ತರ ಸ್ಟೀಲ್ ಗಳು ಸರ್, ಈ ತರ ಕ್ವಾಲಿಟಿ ಬ್ರಾಂಡೆಡ್ ಸ್ಟೀಲ್ಸ್. ಓಕೆ ಸರ್, ಜೊತೆಗೆ ಬಾಲ್ ಪೋಸ್ಟ್, ಈಗೆಲ್ಲ ನೀವೆಲ್ಲ ಯೂಸ್ ಮಾಡ್ತೀರಲ್ಲ ಬೂಸ್ಟ್ ಹಾರ್ಲಿಕ್ಸ್, ಇದ್ರ ಬದಲಾಗಿ ಬಂದಿರೋದು ಸರ್ ಬಾಲ್ ಪೋಸ್ಟ್ ಅಂತ. ಓಕೆ ಸರ್, ಮತ್ತೆ ಜೊತೆಗೆ ಪರ್ಸನಲ್ ಕೇರ್ ಸಂಬಂಧಪಟ್ಟಂತ ಏನೆಲ್ಲ ಪದಾರ್ಥಗಳು ಅದೆಲ್ಲ ಸಿಗುತ್ತೆ. ಹೆಲ್ತ್ ಸಂಬಂಧಪಟ್ಟ ಸಿಗುತ್ತೆ, ಗ್ರೋಸರಿ, ಕರೆಕ್ಟ್ ಸರ್. ಮತ್ತೆ ಇದೆಲ್ಲ ನೋಡಿ ಸರ್, ಎಜುಕೇಶನ್ ಸ್ಪಿರಿಚುವಲ್. ಓಕೆ ಸರ್, ಟಾಕಿಂಗ್ ಕಿಡ್ ಅಂತ ಸರ್, ಮನೇಲಿ ಮಕ್ಳು ಇರ್ತಾರಲ್ಲ, ಚಿಕ್ಕ ಮಕ್ಕಳು, LKG UKG ಪ್ರಿ KG ಓದ ಅಂತ ಮಕ್ಳು ಇರ್ತಾರಲ್ಲ, ಮನೇಲಿ ಇದ್ರೆ ಏನ್ ಮಾಡ್ತಾರೆ, ಟಿವಿ ಮೊಬೈಲ್ ಅಂತ ಯಾವಾಗ್ಲೂ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಇವಾಗ, ಕರೆಕ್ಟ್ ಸರ್. ಗಲಾಟೆ ಮಾಡಿದ್ರೆ ಮೊಬೈಲ್ ಕೊಡ್ಬೇಕು, ಊಟ ಮಾಡಿಸ್ಬೇಕಂದ್ರೆ ಮೊಬೈಲ್ ಕೊಡ್ಬೇಕು, ಕರೆಕ್ಟ್ ಸರ್. ಈಗ ಅದಕ್ಕೋಸ್ಕರ ನಮ್ಮ ಕಂಪ್ನಿ ಏನ್ ಮಾಡಿದ್ದಾರೆ, ಈ ತರ ಟಾಕಿಂಗ್ ಕಿಡ್ ಅಂತ ಕಂಡಿದ್ದಾರೆ ಸರ್. ಇವೆಲ್ಲ ಡಿಜಿಟಲ್ ಬುಕ್ ಸರ್. ಇದು ಪೆನ್ ತರ ಇರ್ತದೆ ಸರ್, ಆ ಪೆನ್ ತರ ಇರ್ತದೆ. ಅದನ್ನ ಏನ್ ಮಾಡ್ಬೇಕು, ಯಾವ ಬುಕ್ ಅಲ್ಲಿ ನಾವು ಟಚ್ ಮಾಡ್ತೀವಿ ಅದನ್ನ ಓದಿ ಅದೇ ಹೇಳುತ್ತೆ. ಉದಾಹರಣೆಗೆ ಆಪಲ್ ಮೇಲೆ ಟಚ್ ಮಾಡಿದ್ರೆ ಇದು ಆಪಲ್, ಅದನ್ನ ಇಂಗ್ಲಿಷ್ ಅಲ್ಲಿ ಇರ್ತಾರೆ, ತಮಿಳಲ್ಲಿ ಇರ್ತಾರೆ, ಮಲಯಾಳದಲ್ಲಿ ಇರ್ತಾರೆ, ಮಲ್ಟಿ ಲ್ಯಾಂಗ್ವೇಜ್ 12 ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುತ್ತೆ. ಜೊತೆಗೆ ಅದು ಏನಂತ, ಈಗ ಆಪಲ್ ಅದನ್ನ ತಿಂದ್ರೆ ಏನೆಲ್ಲ ಉಪಯೋಗ ಇದೆ, ಹ್ಯೂಮನ್ ಬಾಡಿ ಯಾವ ತರ ವರ್ಕ್ ಆಗುತ್ತೆ. ಓಕೆ ಸರ್, ಈ ತರ ಪ್ರತಿಯೊಂದನ್ನು ಕೂಡ ಅದು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುತ್ತೆ. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಟಿವಿ ಮೊಬೈಲ್ ಇಂದ ದೂರ ಆಗ್ತಾರೆ. ಜೊತೆಗೆ ಅವರು ಕಲಿತಾ ಕಲಿಕೆ ಇದು ವಿದ್ಯಾಭ್ಯಾಸ ಕೂಡ ಮುಂದುವರಿತದೆ. ಒಂದು ಟೀಚರ್ ತರ ಕೆಲಸ ಮಾಡುತ್ತೆ ಸರ್ ಇದು ಕೂಡ ಸಿಗುತ್ತೆ. ಓಕೆ ಸರ್, ಸೇಮ್ ಅದೇ ತರ ನೋಡಿ ಭಗವದ್ಗೀತೆ. ಎಷ್ಟೋ ಜನಕ್ಕೆ ಇವತ್ತು ಓದಕ್ ಟೈಮ್ ಇಲ್ಲ, ಕಣ್ ಕಾಣೋದಿಲ್ಲ, ಕೆಲವರು ಓದಕ್ ಬರೋದಿಲ್ಲ, ಅವಿದ್ಯಾವಂತರು ಇರ್ತಾರೆ. ಈ ತರ ಎಲ್ರು ಕೂಡ ತುಂಬಾ ಯೂಸ್ ಆಗುತ್ತೆ ಸರ್. ಇದು ಕೂಡ ಅಷ್ಟೇ, ಜಸ್ಟ್ ಟಚ್ ಮಾಡಿದ್ರೆ ಅದೇ ಹೇಳುತ್ತೆ ಸರ್. ಇದೆಲ್ಲ ಲ್ಯಾಂಗ್ವೇಜ್ ಅಲ್ಲಿ 13 ಲ್ಯಾಂಗ್ವೇಜ್ ಮಾತಾಡುತ್ತೆ. ಸೇಮ್ ಅದೇ ರೀತಿ ಸಂಪೂರ್ಣ ಹನುಮಾನ್, ಸಂಪೂರ್ಣ ರಾಮಾಯಣ ಇವೆಲ್ಲವೂ ಕೂಡ ಇದ್ರಲ್ಲಿ ಅವೈಲೇಬಲ್ ಸರ್. ಸರ್ ನೋಡಿ, ಈಗ ನಾವು ಎಕ್ಸಾಂಪಲ್ ಈಗ ಏನೆಲ್ಲ ನೋಡಿದ್ವು ಆ ಪದಾರ್ಥಗಳನ್ನ ಎಲ್ಲೆಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ. ಒಂದು ಅಕ್ಕಪಕ್ಕದಲ್ಲಿರೋ ಅಂಗಡಿ, ಎಮರ್ಜೆನ್ಸಿ ಅಂದ್ರೆ ಹೋಗಿ ತಗೋಬರ್ತೀವಿ, ರಿಟೇಲ್ ಶಾಪ್. ಅದು ಬಿಟ್ರೆ ಟೈಮ್ ಇದೆ, ನಮ್ಮ ಹತ್ರ ದುಡ್ಡು ಇದೆ ಅಂದ್ರೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಮಾಲ್ ಅಲ್ಲಿ ಹೋಗ್ತೀವಿ. ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಇವಾಗ ಏನ್ ಬಂದೆ, ಅಮೆಜಾನ್, ಫ್ಲಿಪ್ಕಾರ್ಟ್, ಆನ್ಲೈನ್ ಬಂದ್ಬಿಟ್ಟಿದೆ, ಕರೆಕ್ಟ್ ಸರ್. ಆನ್ಲೈನ್ ಬುಕ್ ಮಾಡ್ತೀವಿ ಸರ್. ಈಗ ನಮ್ ಲೈಫ್ ಲಾಂಗ್ ಇದು 3ರಲ್ಲೇ ಪರ್ಚೇಸ್ ಮಾಡ್ತಾ ಇದೀವಿ, ಕರೆಕ್ಟ್ ಸರ್. 4 ಏನಾದ್ರು ಆಪ್ಷನ್ ಇದೆ ನಮಗೆ ಹೊರಗಡೆ ಕೂಡ ಪರ್ಚೇಸ್ ಮಾಡಕ್ಕೆ? ನೋ ವೇ, ಚಾನ್ಸೇ ಇಲ್ಲ, ಕರೆಕ್ಟ್ ಸರ್. ಬೇರೆ ಕಡೆ ಪರ್ಚೇಸ್ ಮಾಡಕ್ ಚಾನ್ಸ್ ಇಲ್ಲ. ಈಗ ನೋಡಿ, ನೀವು ಎಷ್ಟೇ ವರ್ಷ ಪರ್ಚೇಸ್ ಮಾಡಿ ರಿಟೇಲ್ ಶಾಪ್ ಅಲ್ಲಿ ಹೋದ್ರೆ, ನೀವು ಹೋದ್ರು ಒಂದ್ ಸೋಪ್ 20 ರೂಪಾಯಿನೇ, ನಾನು ಹೊಸದಾಗಿ ಹೋಗಿ ಕೇಳೋದು 20 ರೂಪಾಯಿ MRP ಗೆ ಕೊಡ್ತಾರೆ. ಅಕಸ್ಮಾತ್ ಮಾಲ್ ಅಲ್ಲಿ ಹೋದ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ, ಸ್ವಲ್ಪ ಟೇಕ್ ಒನ್ ಗೆಟ್ ಒನ್ ಫ್ರೀ ಅಂತ ಸಿಗುತ್ತೆ. ಆನ್ಲೈನ್ ಹೋದ್ರೆ ಬುಕ್ ಮಾಡ್ತೀವಿ, ಮನೆಗೆ ಬರುತ್ತೆ, ಅಲ್ಲೂ ಕೂಡ ದುಡ್ಡು ಸಿಗಲ್ಲ, ಕರೆಕ್ಟ್ ಸರ್. ಇದ್ರ ಲೈಫ್ ಲಾಂಗ್ ಪರ್ಚೇಸ್ ಮಾಡಿದ್ರು ಕೂಡ 1 ರೂಪಾಯಿ ದುಡ್ಡು ಸಿಗಲ್ಲ. ಆದ್ರೆ ನೋಡಿ, 4ನೇ ಆಪ್ಷನ್ ಇದೆ ನಿಮ್ಗೆ. ಓಕೆ ಸರ್, ನೋಡಿ ಸೇಫ್ ಶಾಪ್. ನಮ್ಮ ಸೇಫ್ ಶಾಪ್ ಅಲ್ಲಿ ನೀವು ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡ್ಬೇಕು ಸರ್. ಸರ್ ಇದ್ರಲ್ಲಿ ಲೈಫ್ ಟೈಮ್ ಪರ್ಚೇಸ್ ಮಾಡಿದ್ರೆ 1 ರೂಪಾಯಿ ದುಡ್ಡು ಬರಲ್ಲ. ಸೇಫ್ ಶಾಪ್ ಅಲ್ಲಿ ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಲೈಫ್ ಲಾಂಗ್ ಇನ್ಕಮ್ ಬರುತ್ತೆ. ಇದು 3ರಲ್ಲೂ ಲೈಫ್ ಲಾಂಗ್ ನೀವು ಪರ್ಚೇಸ್ ಮಾಡಿದ್ರೆ ಪಾರ್ಟ್ನರ್ ಆಗಲ್ಲ, ಜಸ್ಟ್ ಕಸ್ಟಮರ್ ಆಗಿರ್ತೀರಾ. ಇದ್ರ ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ನೀವು ಲೈಫ್ ಲಾಂಗ್ ಕಸ್ಟಮರ್ ಪಾರ್ಟ್ನರ್ ಆಗಿರ್ತೀರಾ. ನಾವು ಕೂಡ ಇವ್ರ ತರ ಡಿಸ್ಕೌಂಟ್ ಕೊಡ್ತೀವಿ, ಇವ್ರ ತರನೇ ಕೊರಿಯರ್ ಮುಖಾಂತರ ಮನೆಗೆ ತಲುಪಿಸ್ತೀವಿ. ನೀವ್ ಹೇಳಿ ಸರ್, ಜೀವನ ಪೂರ್ತಿ ಪರ್ಚೇಸ್ ಮಾಡಿ ಅವ್ರು ದೊಡ್ಡವ್ರು ಮಾಡಿದೀರಾ, ಇವತ್ತು ಜೀವನದಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ನೀವು ದೊಡ್ಡವ್ರು ಆಗ್ತೀರಾ ಅಂತ ಅಂದ್ಮೇಲೆ ಇನ್ನು ಕೂಡ ಅವ್ರನ್ನ ದೊಡ್ಡವ್ರು ಮಾಡ್ಬೇಕಾ, ಇಲ್ಲ ನೀವು ದೊಡ್ಡವ್ರು ಆಗ್ಬೇಕಾ, ನೀವೇ ಯೋಚನೆ ಮಾಡಿ ಸರ್. ಓಕೆ ಸರ್.
ಸರ್ ನೋಡಿ ಸರ್, ಪ್ರತಿಯೊಂದು ಪ್ರಾಡಕ್ಟ್ ಕೂಡ ತಯಾರಾದ್ರೆ ಡೈರೆಕ್ಟ್ ಆಗಿ ಯಾವ್ದು ಕೂಡ ನಮ್ಗೆ ತಲುಪೋದಿಲ್ಲ ಸರ್. ಕರೆಕ್ಟ್ ಸರ್, ಅವರಲ್ಲೂ ಕೂಡ ಒಂದು ಸಿಸ್ಟಮ್ ಇದೆ. ಎಕ್ಸಾಂಪಲ್, ಇದೊಂದು ಪೆನ್ ತಯಾರಾಗಬೇಕು ಅಂತಂದ್ರೆ ಕಂಪ್ನಿಲಿ ಒಂದು 20 ರಿಂದ 25 ರೂಪಾಯಿ ಬೀಳುತ್ತೆ. 10 ರೂಪಾಯಿ ಲಾಭ ಇಟ್ಕೊಂಡು ಅವರೇ ಎಷ್ಟು ಮಾಡಿದ್ದಾರೆ, MRP 100 ರೂಪಾಯಿ ಅಂತ ಪ್ರಿಂಟ್ ಹಾಕಿದ್ದಾರೆ. ಕರೆಕ್ಟ್ ಸರ್. ಈಗ ಅಲ್ಲಿಂದ ಕ್ಯಾರಿಫೈಡ್ ಏಜೆಂಟ್, ಡಿಸ್ಟ್ರಿಬ್ಯೂಟರ್, ಡೀಲರ್, ರಿಟೇಲರ್, ಕಸ್ಟಮರ್, ಇದಿಷ್ಟು ಕ್ರಾಸ್ ಆಗಿ ನಮ್ ಬರೋ ತನಕ ಪೆನ್ ಬೆಲೆ ಎಷ್ಟಾಗಿದೆ, 100 ರೂಪಾಯಿ ಆಗಿದೆ ಸರ್. ಸೇಮ್ ಇದೇ ತರದಲ್ಲಿ ನೀವು ತಗೊಳ್ತಾ ಇರೋಂತ ಟಿವಿ, ಮೊಬೈಲ್, ಫ್ರಿಡ್ಜ್, ಸ್ಯಾರಿ, ಸ್ಲಿಪ್ಪರ್, ಎಕ್ಸೆಟ್ರಾ ಎಕ್ಸೆಟ್ರಾ, ನಿಮ್ ಮನೆಗೆ ತರಬೇಕಂತ ರೇಷನ್, ಪ್ರತಿಯೊಂದು ಕೂಡ ಸರ್ ಇದೇ ಪ್ರೊಸೀಜರ್ ಬಂದ್ ತಲುಪ್ತಾ ಇದೆ. 10,000 ರೂಪಾಯಿಗೆ ಈ ತಿಂಗಳು ಸಾಮಾನ್ ತಗೊಂಡ್ರೆ 6 ರಿಂದ 7 ಸಾವಿರ ಅವ್ರಿಗೆ ಹೋಗ್ತಾ ಇದೆ. ಲೆಕ್ಕ ಹಾಕೊಳ್ಳಿ ಅಂದ್ರೆ ಎಷ್ಟಾಗತ್ತೆ? ಕರೆಕ್ಟ್ ಸರ್. ವರ್ಷಕ್ಕೆ ನೀವು ಲಕ್ಷ ರೂಪಾಯಿ ಲೆಕ್ಕದಲ್ಲಿ ಅವ್ರಿಗೆ ಬರೀ ರೇಷನ್ ಅಲ್ಲೇ ಕೊಡ್ತಾ ಇದ್ದೀರಾ. ಕರೆಕ್ಟ್ ಸರ್. ಇದು 75-80 ವರ್ಷದಿಂದ ಇದೇ ತರ ನಡೀತಾ ಇದೆ ಸರ್. ನಮ್ಮಂತ 95% ಕೋಟಿ ಕಸ್ಟಮರ್ ಇಂದಾಗಿ ಈ 5% ಜನ ಮಾತ್ರ ದೊಡ್ಡವರಾಗ್ತಾ ಇದ್ದಾರೆ. ನಾವು ಮಾತ್ರ ಕಸ್ಟಮರ್ ಆಗಿ ಉಳ್ಕೊತಾ ಇದ್ದೀವಿ. ಕರೆಕ್ಟ್ ಸರ್. ಅದಕ್ಕೋಸ್ಕರ ಇವಾಗ ನಮ್ ಕಂಪ್ನಿ ಏನ್ ಮಾಡಿದೆ ಅಂತಂದ್ರೆ, ಇಷ್ಟು ವರ್ಷ ನೀವು ಕಸ್ಟಮರ್ ಆಗಿದಾರಲ್ವಾ, ಜಸ್ಟ್ ನೀವು ಒನ್ ಟೈಮ್ ಪರ್ಚೇಸ್ ಮಾಡಿ ಸಾಕು. ನೀವು ಅಸೋಸಿಯೇಟ್ ಸೆಂಟರ್ಗೆ ಬರ್ತೀರಾ, ಅಲ್ಲಿಂದ ನೀವು ನಮ್ಗೆ ಏನಾಗ್ತೀರಾ, ಅಸೋಸಿಯೇಟ್ ಪಾರ್ಟ್ನರ್ ಆಗ್ತೀರಾ. ನಮ್ಮ ಹತ್ರ ಟೋಟಲ್ 500 ಕಂಪ್ನಿಗಳಿದೆ. ಇಲ್ಲಿ ಏನೇ ತಯಾರಾದ್ರೂ ಕೂಡ ನಿಮ್ಗೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದು ಕಂಪ್ನಿಯಿಂದ ನಿಮ್ಮ ಹೆಸರು ಮುಖಾಂತರವಾಗಿ, ನಿಮ್ಗೆ ಗೊತ್ತಿರೋ ಯಾರೇ ಇದ್ರು ಕೂಡ, ಎಲ್ಲೇ ಇದ್ರು, ಅದು ನಿಮ್ಮ ಹೆಸರು ಮುಖಾಂತರವಾಗಿ ಅದು ಅವ್ರಿಗೆ ಹೋಗುತ್ತೆ. ಅವಾಗ ಲಾಭ ನಿಮಗ್ ಬರುತ್ತೆ. ಈ ಮಧ್ಯವರ್ತಿಗಳು ಬೇಡ ಅಂದ್ಬಿಟ್ಟು ಏನ್ ಮಾಡಿದೆ, ಈಗ ಡೈರೆಕ್ಟ್ ಸೆಲ್ಲಿಂಗ್ ಬರ್ತಾ ಇದೆ. ಕರೆಕ್ಟ್ ಸರ್, ಅರ್ಥ ಆಯ್ತಲ್ಲ ಸರ್? ನೋಡಿ, ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಇಷ್ಟು ದಿನ ನಾವು ಕಸ್ಟಮರ್ ಆಗಿದ್ವಿ. ಕಸ್ಟಮರ್ ಇಂದ ನಾವು ಜಸ್ಟ್ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಏನಾಗ್ತೀವಿ, ನಾವು ಅವ್ರಿಗೆ ಪಾರ್ಟ್ನರ್ ಆಗ್ತೀವಿ. ಸೇಫ್ ಶಾಪ್ಗೆ ಪಾರ್ಟ್ನರ್ ಆಗ್ತೀವಿ. ಶೇಪ್ ಶಾಪ್ ಇಂದ 500 ಕಂಪ್ನಿಗಳಿದೆ. ಇಲ್ಲಿ ಏನೇ ತಯಾರಾದ್ರು ಈ ಶೇಪ್ ಶಾಪ್ ಬಗ್ಗೆ ನಿಮ್ಗೆ ಗೊತ್ತಿರೋರ್ಗೆ ಹೇಳಿದ್ರೆ, ಅದು ನಿಮ್ ಹೆಸರು ಮುಖಾಂತರವಾಗಿ ನಮ್ಗೆ ಗೊತ್ತಿರೋ ಕಸ್ಟಮರ್ ಇಂಡಿಯಾದಲ್ಲಿ ಎಲ್ಲೇ ಇದ್ರು ಅವ್ರಿಗೆ ಕೊರಿಯರ್ ಮುಖಾಂತರ ಅವ್ರಿಗೆ ಹೋಗುತ್ತೆ. ಆಗ ಮಧ್ಯದಲ್ಲಿ ಬರೋ ಲಾಭ ನಮ್ಗೆ ಕೊಡ್ತಾ ಇದ್ದಾರೆ. ಈ ಮಧ್ಯವರ್ತಿಗಳು ಬೇಡ ಅಂತ ಡೈರೆಕ್ಟ್ ಮಾಡ್ತಾ ಇದಾರೆ. ಕರೆಕ್ಟ್ ಸರ್? ಇದನ್ನೇ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳೋದು. ಓಕೆ ಸರ್? ಈ ರೀತಿ ನಮ್ಗೆ ಇನ್ಕಮ್ ಬರ್ತದೆ. ಓಕೆ ಸರ್? ಓಕೆ ಓಕೆ. ನೋಡಿ ಸರ್, ನೆಕ್ಸ್ಟ್ ಈಗ ಇನ್ನೊಂದು ಹೇಳ್ತೀನಿ ನೋಡಿ. ಈಗ ಇದರಲ್ಲಿ ಸಿನಿಮಾದವ್ರು, ಕ್ರಿಕೆಟ್ ಅವರೆಲ್ಲ ಇದಾರಲ್ಲ, ಸಾರಿ ಇದರಲ್ಲಿ ಪುನೀತ್ ರಾಜ್ ಸರ್ ಇಲ್ಲ. ಓಕೆ ಸರ್, ಅವ್ರು ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಈಗ ಇವರೆಲ್ಲ ಯಾರೆಲ್ಲ ಕ್ರಿಕೆಟ್ ಮತ್ತೆ ಸಿನಿಮಾದವರು ಇದಾರಲ್ಲ ಸರ್, ಇವರು ಕೂಡ ನೋಡಿ ಸರ್, ಉದಾಹರಣೆಗೆ ಶಾರುಖ್ ಖಾನ್ ಒಂದು ಸಿನಿಮಾ ಮಾಡಿದ್ರೆ ಇದರಲ್ಲಿ 3 ರಿಂದ 6 ತಿಂಗಳಲ್ಲಿ 100 ಕೋಟಿ, 200 ಕೋಟಿ, 300 ಕೋಟಿ ಸಂಪಾದನೆ ಮಾಡ್ತಾರೆ ಸರ್. ಕರೆಕ್ಟ್ ಸರ್? ಸರ್, ನಾವು ಜೀವನ ಪೂರ್ತಿ ದುಡಿದು ಸಂಪಾದನೆ ಮಾಡಕ್ ಆಗದಿರೋಷ್ಟು ದುಡ್ಡನ್ನ ಜಸ್ಟ್ 3 ರಿಂದ 6 ತಿಂಗಳಲ್ಲಿ ಸಂಪಾದನೆ ಮಾಡ್ತಾರೆ ಅವರು. ಓಕೆ ಸರ್? ಜೊತೆಗೆ ಅವ್ರು ಏನಾದ್ರು ಫ್ರೀ ಇರ್ತಾರ, ಕ್ರಿಕೆಟ್ ಅವ್ರಾಗ್ಲಿ ಸಿನಿಮಾದವ್ರು ಫ್ರೀ ಇರ್ತಾರ? ಇಲ್ಲ ಸರ್, ಅವ್ರು ಯಾವಾಗಲೂ ಬಿಸಿ ಇರ್ತಾರೆ. ನೀವು ಹೋಗ್ಬಿಟ್ಟು ಅವ್ರ ಹತ್ರ ಫೋಟೋ ಕೂಡ ತಗೊಳಕ್ ಸರ್. ನೋಡಿ, ಎಕ್ಸಾಂಪಲ್ ಯೋಚನೆ ಮಾಡಿ. ನೋಡ, ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ, ಅವ್ರ ಹತ್ರ ಟೈಮ್ ಇಲ್ಲ. ಆಗಿದ್ರು ಕೂಡ ಒಂದ್ ಕೆಲ್ಸದ ಜೊತೆ ಫ್ರೀ ಟೈಮ್ ಮತ್ತೊಂದ್ ಕೆಲಸ ಮಾಡ್ತಾ ಇದಾರೆ. ಕರೆಕ್ಟ್ ಸರ್? ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಬೆಳಿಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬಂದ್ಬಿಟ್ರೆ, ಸರ್ ಟೈಮ್ ಇಲ್ಲ ಸರ್, ಫುಲ್ ಕೆಲಸ ಸರ್, ಫುಲ್ ಬಿಸಿ ಸರ್ ಅಂದ್ಬಿಟ್ಟು ಏನ್ ಮಾಡ್ತಿದ್ವಿ, ಒಂದ್ ಕೆಲಸದಲ್ಲಿ ನಾವು ತೃಪ್ತಿ ಪಟ್ಬಿಡ್ತಾ ಇದೀವಿ. ಕರೆಕ್ಟ್ ಸರ್? ನಾವು ಅಷ್ಟೇ ಯೋಚನೆ ಮಾಡ್ತಾರ ಕಾರಣದಾಗಿ ನಾವು ಅದೇ ತರದಲ್ಲಿ ಇದೀವಿ. ಇವ್ರ ಹತ್ರ ಅಷ್ಟು ದುಡ್ಡಿದ್ರು, ಅವ್ರ ಹತ್ರ ಟೈಮ್ ಇಲ್ಲ ಅಂದ್ರೂ ಕೂಡ ಒಂದ್ ಕೆಲಸದ ಜೊತೆ ಮತ್ತೊಂದ್ ಕೆಲಸ ಮಾಡ್ತಾ ಇದಾರೆ. ಅದಕ್ಕೆ ಅವ್ರು ಇನ್ನೂ ಕೂಡ ಕೋಟ್ಯಾಧಿಪತಿಗಳಾಗಿದ್ದಾರೆ. ಕರೆಕ್ಟ್ ಸರ್? ಅದಕ್ಕೋಸ್ಕರ ನಮ್ ಕಂಪ್ನಿ ಏನ್ ಹೇಳ್ತದೆ, ಅಷ್ಟು ಕೋಟಿ ಕೋಟಿ ಸಂಪಾದನೆ ಮಾಡ್ತಿರೋಂತ ವ್ಯಕ್ತಿನೇ, ಅಷ್ಟು ಬಿಸಿ ಇರೋಂತ ವ್ಯಕ್ತಿನೇ ಒಂದ್ ಕೆಲ್ಸದ ಜೊತೆ ಮತ್ತೊಂದ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೀವ್ ಯಾಕೆ ಮಾಡಬಾರ್ದು? ಇಷ್ಟು ದಿನ ಗೊತ್ತಿರಲಿಲ್ಲ, ನಮ್ಗೆ ಅವಕಾಶ ಇರ್ಲಿಲ್ಲಲ್ಲ. ಇವತ್ತು ಅವಕಾಶ ಇದೆಯಲ್ಲ ಮಾಡಿ, ಅವಕಾಶ ಸಿಕ್ಕಿದೆಯಲ್ಲ ಮಾಡಿ. ನಾವು ಇವೆಲ್ಲವನ್ನು ಕೂಡ ನಿಮ್ಗೆ ಕೊಡ್ತೀವಿ. ನೀವು ಕೂಡ ಸೆಲೆಬ್ರಿಟಿ ತರ ನೀವೇ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಮ್ಗೆ ಅವಕಾಶ ಕೊಟ್ಟಿದೆ ಸರ್. ಓಕೆ ಸರ್? ಸರ್, ಈಗ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಸರ್, ಜಸ್ಟ್ ಪ್ರಮೋಟ್ ಮಾಡ್ತಾ ಇದಾರೆ, ಹೇಳ್ತಾ ಇದಾರೆ. ಕರೆಕ್ಟಾ? ಈಗ ಶಾರುಖ್ ಖಾನ್ ಬಂದು ಏನ್ ಹೇಳ್ತಾನೆ, ಏನಪ್ಪಾ, ನನ್ನ ರೀತಿ ನೀವು ಬೆಳ್ಳಗಾಗಬೇಕೆ, ನೀವು ಉಪಯೋಗಿಸಿ ಫೇರ್ ಅಂಡ್ ಹ್ಯಾಂಡ್ಸಮ್. ಐಶ್ವರ್ಯ ಏನಂತಾಳೆ, ನನ್ನ ಸೌಂದರ್ಯಕ್ಕೆ ಕಾರಣ ಲಕ್ಸ್, ನಾನು ಉಪಯೋಗಿಸ್ತಾ ಇದ್ದೀನಿ, ನೀವು ಉಪಯೋಗಿಸಿ. ಜಸ್ಟ್ ಪ್ರಮೋಟ್ ಮಾಡ್ತಾ ಇದಾರೆ. ಕರೆಕ್ಟ್ ಸರ್? ಕೊಹ್ಲಿ ಏನ್ ಹೇಳ್ತಾನೆ, ನಾನು ದಿನ ಬೂಸ್ಟ್ ಕುಡಿತಿರೋ ಕಾರಣದಿಂದಾಗಿ ನಾನು ಸಿಕ್ಸರ್ ಹೊಡಿತಾ ಇದ್ದೀನಿ, ನೀವು ಕೂಡ ಕುಡಿರಿ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಪ್ರಮೋಟ್ ಮಾಡ್ತಾ ಇದಾರೆ. ಕರೆಕ್ಟ್ ಸರ್? ಇವರೆಲ್ಲ ಜಸ್ಟ್ ಹೇಳ್ತಿರೋದ್ರಿಂದ, ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಇನ್ಕಮ್ ಬರ್ತದೆ. ಕರೆಕ್ಟ್ ಸರ್? ಸರ್, ನೀವು ಕೂಡ ಯೋಚನೆ ಮಾಡಿ. ನಾವುಗಳು ಕೂಡ ಗೊತ್ತಿಲ್ದೇನೋ ನಾವು ಕೂಡ ಇಂಡೈರೆಕ್ಟ್ ಆಗಿ ನಮ್ಗೆ ಗೊತ್ತಿರೋರಿಗೆ ನಾವು ಕೂಡ ಪ್ರಮೋಟ್ ಮಾಡ್ತಾ ಇದೀವಿ. ಯಾವ ತರ ಸರ್? ಈಗ ಉದಾಹರಣೆಗೆ ನಾವು ಏನಾದ್ರು ದಾವಣಗೆರೆ ಬಂದಿದೀವಿ ಅಂತಂದ್ರೆ, ಸರ್ ಅಲ್ಲಿ ಒಳ್ಳೆ ಸೀರೆ ಅಂಗಡಿ ಅಂದ್ರೆ ಯಾವ್ದು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ, ಸರ್ ಚನ್ನಬಸಪ್ಪ ಇದೆ ಅಂತ ಹೇಳ್ತೀವಿ. ಕರೆಕ್ಟ್ ಸರ್? ನೀವೇನಾದ್ರು ಮೈಸೂರು ಬಂದ್ಬಿಟ್ಟು ಇಲ್ಲಿ ಕೇಳಿದ್ರೆ ಏನ್ ಹೇಳ್ತೇವೆ, ಸರ್ ಮೈಸೂರಲ್ಲಿ ಒಳ್ಳೆ ಸೀರೆ ಅಂಗಡಿ ಯಾವ್ದಿದೆ, ಸರ್ ಸುಮಂಗ್ಲಿಗೆ ಹೋಗಿ. ಕರೆಕ್ಟ್ ಸರ್? ನಮ್ಗೆ ಗೊತ್ತಿರೋಂತ ಕಾಲೇಜ್ ಯಾವ್ದಿದೆ, ಸ್ಕೂಲ್ ಯಾವ್ದಿದೆ, ಒಳ್ಳೆ ಹೋಟೆಲ್ ಯಾವ್ದು, ಅಂಗಡಿ ಯಾವ್ದು, ಈ ತರ ಎಲ್ಲಿ ಹೋಲ್ಸೇಲ್ ಸಿಗುತ್ತೆ ಅಂತ ಕೇಳಿದ್ರೆ ನಾವು ಕೂಡ ಹೇಳ್ತಾ ಇದೀವಿ. ಇಂಡೈರೆಕ್ಟ್ ಆಗಿ ಇವ್ರ ತರ ಪ್ರಮೋಟ್ ಮಾಡ್ತಾ ಇದೀವಿ. ಬಟ್ ಆದ್ರೆ ನಮ್ಗೆ ಇನ್ಕಮ್ ಬರ್ತಾ ಇಲ್ಲ. ಯಾಕೆಂದ್ರೆ ಇವರೆಲ್ಲ ಒಂದು ಸಿಸ್ಟಮ್ ಅಲ್ಲಿ ಹೇಳ್ತಾ ಇದಾರೆ ಸರ್. ಏನೋ ಟಿವಿ, ಟೆಲಿವಿಷನ್, ಮೀಡಿಯಾ ಅಂತ ಬಳಸ್ಕೊಂಡು ಒಂದು ಸಿಸ್ಟಮ್ ಹೇಳ್ತಾ ಇರೋ ಕಾರಣದಿಂದಾಗಿ ಇವ್ರಿಗೆಲ್ಲ ಇನ್ಕಮ್ ಬರ್ತಾ ಇದೆ. ಆದ್ರೆ ನಾವೆಲ್ಲ ಫ್ರೀ ಆಗಿ ಅಡ್ವರ್ಟೈಸ್ ಮಾಡ್ತಾ ಇದೀವಿ, ಅದಕ್ಕೆ ಇನ್ಕಮ್ ಬರ್ತಾ ಇಲ್ಲ ನಮ್ಗೆ. ಅದಕ್ಕೆ ನಮ್ ಕಂಪ್ನಿ ಏನ್ ಹೇಳ್ತದೆ, ಇವತ್ತು ನಿಮ್ಗೂ ಕೂಡ ಸಿಸ್ಟಮ್ ಸಿಕ್ಕಿದೆಯಲ್ಲ, ಸೇಫ್ ಶಾಪ್ ಅಂತ ನಿಮ್ಗೊಂದು ಸಿಸ್ಟಮ್ ಸಿಕ್ಕಿದೆಯಲ್ಲ, ಸಕ್ಸಸ್ ಸಪೋರ್ಟ್ ಸಿಸ್ಟಮ್. ಈ ಸಿಸ್ಟಮ್ ಅನ್ನ ಬಳಸ್ಕೊಂಡು ನೀವ್ ಹೇಳಿ, ಇದ್ರ ಮುಖಾಂತರವಾಗಿ ಹೇಳಿದ್ರೆ ದುಡ್ಡು ಬರುತ್ತೆ. ಕರೆಕ್ಟ್ ಸರ್? ಹೇಳಿದ್ರೆ ದುಡ್ಡು ಬರುತ್ತೆ ಅಂದ್ರೆ ಮತ್ತೆ ಹೇಳ್ಬೋದಲ್ಲ ಸರ್? ಏನಂತ ನಮ್ಗೆ ಗೊತ್ತಿರೋರಿಗೆ, ನಮ್ ಫ್ರೆಂಡ್ಸ್ಗೆ, ರಿಲೇಷನ್ಗೆ ಏನಂತ, ಈ ತರ ಸೇಫ್ ಶಾಪ್ ಅಂತ ಒಂದಿದೆ,
ನಮಗ್ ಬೇಕಾಗಿರೋ ಪದಾರ್ಥಗಳ ಲೈಫ್ ಲಾಂಗ್ ಹೊರಗಡೆ ಪರ್ಚೇಸ್ ಮಾಡೋದನ್ನ ನೀವು ಲೈಫ್ ಅಲ್ಲಿ ಒನ್ ಟೈಮ್ ಜಸ್ಟ್ ಇಲ್ಲಿ ಪರ್ಚೇಸ್ ಮಾಡಿ ಕೊಟ್ಟು ದುಡ್ಡಿಗೆ ಪ್ರಾಡಕ್ಟ್ ಕೂಡ ಬರುತ್ತೆ, ಜೊತೆಗೆ ಇನ್ಕಮ್ ಕೂಡ ಬರುತ್ತೆ. ಇಷ್ಟ ಹೇಳಿದ್ರೆ ನೋಡಿ ಸರ್, ಮೊದಲನೇದಾಗಿ ಈ ಬಿಸ್ನೆಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಸರ್. ಮೊದಲನೇದಾಗಿ ಇದರಲ್ಲಿ ಟೈಮ್ ಫ್ರೀಡಮ್ ಸಿಗುತ್ತೆ, ಟೈಮ್ ಸಿಗುತ್ತೆ ಸರ್. ಹೊರಗಡೆ ನಾವು 1000 ರೂಪಾಯಿ ದುಡಿಯೋಕೋಸ್ಕರ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಸಾಯಂಕಾಲ 5 ಗಂಟೆ ತನಕ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ವಿ, ಬೇಡ ಸರ್ ಈ ತರ. ಬಟ್ ಇದರಲ್ಲಿ ಆ ತರದಲ್ಲಿಲ್ಲ. ಓಕೆ ಸರ್, ಟೈಮ್ ಫ್ರೀಡಮ್ ಸಿಗುತ್ತೆ ಸರ್. ಎರಡನೇದೇನು ಫೈನಾನ್ಸಿಯಲ್ ಫ್ರೀಡಮ್, ದುಡ್ಡು ಬರುತ್ತೆ, ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡೋದು ಅವಕಾಶ ಸಿಗುತ್ತೆ. ಜೊತೆಗೆ ಇದರಲ್ಲಿ ವೀಕ್ಲಿ ಇನ್ಕಮ್ ಸಿಗುತ್ತೆ ಸರ್. ಎಷ್ಟು ಸಲ? ವಾರಕ್ಕೆ 4 ಸಲ ಸಂಪಾದನೆ ಮಾಡೋದು ಅವಕಾಶ ಸಿಗುತ್ತೆ. ಜೊತೆಗೆ ಇದ್ರ ಫಾರಿನ್ ಟ್ರಿಪ್ ಕೂಡ ಸಿಗುತ್ತೆ. ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೆ ಪ್ರತಿ ಸಲ ಫಾರಿನ್ ಟ್ರಿಪ್ ಸಿಗುತ್ತೆ ಸರ್. ಸರ್ ಹೊರಗಡೆ ನಾವು ಲೈಫ್ ಲಾಂಗ್ ಹೊರಗಡೆ ಪರ್ಚೇಸ್ ಮಾಡ್ತಾ ಇದೀವಿ, ಮನೆಗೆ ಬೇಕಾದ್ರೆ ಕಾರ್ ತಗೊಂತಾ ಇದೀವಿ, ಬೈಕ್ ತಗೊಂಡಿದೀವಿ, ಒಡವೆ ತಗೊಂತಾ ಇದೀವಿ, ತಿಂಗಳ ಪೂರ್ತಿ ರೇಷನ್ ತಗೋತಾ ಇದೀವಿ, ಬಟ್ಟೆ ಬರೀ ಎಲ್ಲವನ್ನು ಕೂಡ ಲೈಫ್ ಲಾಂಗ್ ಪರ್ಚೇಸ್ ಮಾಡ್ತಾ ಇದೀವಿ. ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಫಾರಿನ್ ಟ್ರಿಪ್ ಸಿಕ್ಕಿದ್ಯಾ ಸರ್? ನಮ್ ದುಡ್ಡಿಂದ ಅವ್ರು ಫಾರಿನ್ ಟ್ರಿಪ್ ಹೋಗ್ತಾ ಇದಾರೆ, ಕರೆಕ್ಟಾ ಸರ್? ಆದ್ರೆ ಇಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಲೈಫ್ ಲಾಂಗ್ ನಾವು ಫಾರಿನ್ ಟ್ರಿಪ್ ಹೋಗ್ಬೇಕು ಸರ್. ಅಕಸ್ಮಾತ್ ನೀವು ಫಾರಿನ್ ಟ್ರಿಪ್ ವಿನ್ ಆಗ್ಬಿಟ್ಟು ಹೋಗಿಲ್ವಾ ಕಾರಣಾಂತರ, ಅದೇನ್ ಅಮೌಂಟ್ ಇದೆ ಅದು ಕೂಡ ವಾಪಸ್ ಬರುತ್ತೆ ಸರ್ ನಿಮ್ಗೆ. ಓಕೆ ಸರ್. ಮತ್ತೆ ಎರಡನೇದಾಗಿ ಲೈಫ್ ಸೆಕ್ಯೂರಿಟಿ ಇದೆ, ವೆರಿ ಇಂಪಾರ್ಟೆಂಟ್ ಸರ್ ಇದು ಲೈಫ್ ಸೆಕ್ಯೂರಿಟಿ. ಸರ್ ನೋಡಿ ಸರ್, ಹೊರಗಡೆ ನಾವೊಂದು ಕೆಲವು ಡಾಕ್ಟರ್ ಆಗ್ಲಿ, ಟೀಚರ್ ಆಗ್ಲಿ, ಲೆಕ್ಚರ್ ಆಗ್ಲಿ, ಒಂದ್ ಸೆಕ್ಯೂರಿಟಿ ಆಗ್ಲಿ, ಕರೆಕ್ಟಾ ಸರ್? ನಾವು ಎಲ್ಲಿ ತನಕ ದುಡ್ತೀವಿ ಅಲ್ಲಿ ತನಕ ದುಡ್ಡು ಬರುತ್ತೆ, ಕರೆಕ್ಟಾ ಸರ್? ಯಾವತ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ, ಅಕಸ್ಮಾತ್ ಆ ಟೀಚರ್ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಆ ಟೀಚರ್ ಕೆಲಸನ ಅವ್ರ ಹೆಂಡತಿ ಅಥವಾ ಅವ್ರ ಮಗನ್ ಸಿಗುತ್ತಾ? ಇಲ್ಲ, ಕರೆಕ್ಟಾ ಸರ್? ಏನ್ ದುಡ್ಡು ಉಳಿಸಿದೀವಿ, ಏನ್ PF ಫಂಡ್ ಏನಿದೆ ಅಷ್ಟು ಮಾತ್ರ ಸಿಗುತ್ತೆ. ಆದ್ರೆ ಇದ್ರಲ್ಲಿ ಆ ತರ ಇಲ್ಲ ಸರ್. ನೀವು ಬಂದ್ರೆ ಇದರಲ್ಲಿ ನಾವು ಒಂದ್ ವರ್ಷ ಜರ್ನಿ ಮಾಡಿದೀವಿ, 500 ಜನ ಟೀಮ್ ಆಗಿದ್ದಾರೆ. ಅವತ್ತಿಗೆ ನಮ್ಗೆ ವಾರದ ಇನ್ಕಮ್ 30,000, 20,000, ಲಕ್ಷ ಏನ್ ದುಡ್ಡು ಬರ್ತಾ ಇದೆಯೋ ಅಷ್ಟೇ ದುಡ್ಡು, ಅದೇ ರ್ಯಾಂಕು, ಅದೇ ಪ್ರಮೋಷನ್. ನಾವಿಲ್ಲ ಅಂದ್ರೆ ನಮ್ಮ ಹೆಂಡತಿಗೆ ಹೋಗುತ್ತೆ, ನಮ್ಮ ಹೆಂಡತಿ ಇಲ್ಲ ಅಂದ್ರೆ ನಮ್ಮ ಮಗನ್ಗೆ ಹೋಗುತ್ತೆ, ಕರೆಕ್ಟಾ ಸರ್? ಈ ತರ 3 ಜನರೇಷನ್ ಸೆಕ್ಯೂರಿಟಿ ಸಿಗುತ್ತೆ. ಜೊತೆಗೆ ನೋಡಿ ಸರ್, ಈಗ ನಿಮ್ಮ ಜೊತೆಲಿ ಇರುವಂತ ಸ್ನೇಹಿತರುಗಳಿಗೆ ವಾರ ಇನ್ಕಮ್ ಬರ್ತಾ ಇದೆ, ಫಾರಿನ್ ಟ್ರಿಪ್ ಸಿಗ್ತಾ ಇದೆ ಅಂತ ಅವ್ರಿಗೂ ಕೂಡ ನಿಮ್ ಕೆಳಗಡೆ ಅವ್ರು ಬಂದ್ರೆ, ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ರಿಲೇಷನ್ ಬಂದ್ರೆ ರೆಸ್ಪೆಕ್ಟ್ ಸಿಗಲ್ಲ ಸರ್? 100% ರೆಸ್ಪೆಕ್ಟ್ ಸಿಗುತ್ತೆ. ಇದು ಲೈಫ್ ಲಾಂಗ್ ರೆಸ್ಪೆಕ್ಟ್ ಸಿಗುತ್ತೆ. ಆದ್ರೆ ಹೊರಗಡೆ MP MLA ಗಳು ಇರ್ತಾರೆ, ಎಷ್ಟು ವರ್ಷ ರೆಸ್ಪೆಕ್ಟ್ ಇರುತ್ತೆ? ಅಧಿಕಾರ ಇರೋ ತನಕ ಮಾತ್ರ 5 ವರ್ಷ ಇದರಲ್ಲಿ ಲೈಫ್ ಲಾಂಗ್. ಓಕೆ ಸರ್, ಇಷ್ಟೆಲ್ಲ ಅನುಕೂಲ ಇದೆ ಅಂತಂದ್ಮೇಲೆ ನಾವು ಕೂಡ ನಮ್ಗೆ ಗೊತ್ತಿರೋರ್ಗೆ ಹೇಳ್ಬೋದಾ ಇಲ್ಲ ಸರ್? 100% ಹೇಳ್ಬೋದು, ಕರೆಕ್ಟಾ ಸರ್? ಸರ್ ಈಗ ಇದರಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡ್ಬೇಕು. ಅದು ಎಷ್ಟಕ್ಕೆ ಅಂದ್ರೆ 200 ಪಾಯಿಂಟ್ BV, ಬಿಸ್ನೆಸ್ ವ್ಯಾಲ್ಯೂ, ಇದಕ್ಕೆ ಪರ್ಚೇಸ್ ಮಾಡ್ಬೇಕು ಸರ್. ಇದನ್ನ ದುಡ್ಡಿನ ಮುಖಾಂತರ ಹೇಳಿದ್ರೆ ಒಂದು 10 ರಿಂದ 20-25 ಸಾವಿರ ರೂಪಾಯಿ ಸರ್. ನೀವು ತಗೊಳ್ಳೋ ಪದಾರ್ಥ ಮೇಲೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಓಕೆ ಸರ್, ಇದನ್ನ ಒನ್ ಟೈಮ್ ಪರ್ಚೇಸ್ ಮಾಡ್ಬೇಕು. ಓಕೆ ಸರ್, ಈಗ ಎಕ್ಸಾಂಪಲ್ ಯಾರ್ದು? ನಿಮ್ ದುಡ್ಡು, ನಿಮ್ಮನೆ ಕಂಪ್ನಿ ಇಷ್ಟೆಲ್ಲ ಬೆಳೆದಿದೆ ಅಂತ ಏನ್ ಮಾಡಿದ್ರೆ, ಈ ಕಂಪ್ನಿ 1 ಪಾಯಿಂಟ್ ಗೆ 5 ರೂಪೀಸ್ ಕೊಡ್ತಾ ಇದೆ, ಕರೆಕ್ಟಾ ಸರ್? ಆತರ 1 ಪಾಯಿಂಟ್ 5 ರೂಪೀಸ್ ಕೊಟ್ರೆ ಒಬ್ಬರು 200 ಪಾಯಿಂಟ್ ಪರ್ಚೇಸ್ ಮಾಡಿದ್ರೆ ಎಷ್ಟು ಬರುತ್ತೆ? 1000 ರೂಪೀಸ್ ಬರುತ್ತೆ. ಓಕೆ ಸರ್. ಜೊತೆಗೆ ಫಸ್ಟ್ ಟೈಮ್ ಬರೋದ್ರಿಂದಾಗಿ ನಿಮ್ಗೆ ರೆಫರಲ್ ಇನ್ಕಮ್ ಅನ್ಬಿಟ್ಟು 1 ಪಾಯಿಂಟ್ ಗೆ 1 ರೂಪಾಯಿ ಕೊಡ್ತಾರೆ. ಆತರ ಅಂದ್ರೆ 200 ಪಾಯಿಂಟ್ ಬಂದಿದೆ ಅಂತಂದ್ರೆ ಈ ಕಡೆ 1000, ಈ ಕಡೆ 2000 ರೂಪೀಸ್, ಮತ್ತೆ ಫಸ್ಟ್ ಟೈಮ್ 400 ರೂಪೀಸ್. ಟೋಟಲ್ ನಿಮ್ಗೆ ಇಬ್ರು ರೆಫರ್ ಮಾಡಿದ್ರೆ ಎಷ್ಟು ಬರುತ್ತೆ? 2400 ರೂಪೀಸ್ ಬರುತ್ತೆ ಸರ್. ಓಕೆ ಸರ್. ಸರ್ ಇಷ್ಟು ತನಕ ಹೇಳಿದ್ದು ನಾನು ಸಿಂಗಲ್, ನಾವು ಒಬ್ಬರೇ ಕೆಲಸ ಮಾಡಿದ್ರೆ ಎಷ್ಟು ಬರುತ್ತೆ? 2400 ಬರುತ್ತೆ. ಅಕಸ್ಮಾತ್ ಟೀಮ್ ವರ್ಕ್ ಆದ್ರೆ ಹೇಗಿರುತ್ತೆ, ಕರೆಕ್ಟಾ ಸರ್? ಇವಾಗ ನೋಡಿ ಎಕ್ಸಾಂಪಲ್, ಇವತ್ತು ನಾವು ಬಂದಿದೀವಿ, ನಾವು ಬಂದು ಏನ್ ಮಾಡಿದೀನಿ, ನನ್ಗೆ ಗೊತ್ತಿರೋ ಒಂದು 10 ಮೆಂಬರ್ಸ್ ಹೇಳಿದ್ದಾರೆ, ಯಾರು ಇಬ್ರು ಬಂದಿದ್ದಾರೆ. ಅವಾಗ ಎಷ್ಟು ಬಂದಿದೆ? ನಮ್ಗೆ 2400 ರೂಪಾಯಿ ಬಂದಿದೆ ಸರ್. ಓಕೆ ಸರ್. ಇವಾಗ ನಾವು ಬಿಸಿ ಆಗಿದೀವಿ, ನೆಕ್ಸ್ಟ್ ಏನ್ ಮಾಡಿದ್ದಾರೆ, ನಮ್ಮ ಫ್ರೆಂಡ್ ಕೂಡ, ಅವರು ಕೂಡ ಸಂಪಾದನೆ ಮಾಡ್ಬೇಕು ಅಂತಾನೆ ಬಂದಿದಾರಲ್ಲ, ಅವ್ರಿಗೆ ಗೊತ್ತಿರೋ ಫ್ರೆಂಡ್ ಗಳಿದ್ದಾರೆ, ಅವ್ರ ಕಡೆ ಇಬ್ರು ಬಂದಿದ್ದಾರೆ, ಅವ್ರಿಗೂ 2400 ಬಂದಿದೆ. ಮತ್ತೆ B ಅನ್ನೋ ವ್ಯಕ್ತಿ ಅವರು ಕೂಡ ಹೇಳಿದ್ರೆ, ಅವ್ರಿಗೂ ಕೂಡ 2400 ರೂಪಾಯಿ ಬಂದಿದೆ. ಆದ್ರೆ ನಮ್ ಕೆಳಗಡೆ 4 ಜನಕ್ಕೂ ನಾವು ಹೇಳಿಲ್ಲ, ಕರೆಕ್ಟಾ ಸರ್? ಗೊತ್ತಿಲ್ಲ ನಮ್ಗೆ. ಮತ್ತೆ ಏನಾಗಿದೆ, ನಮ್ ಫ್ರೆಂಡ್ ಅವ್ರ ಫ್ರೆಂಡ್ C ಅನ್ನೋ ವ್ಯಕ್ತಿ ಮತ್ತೆ ಕೂಡ ಅದೇ ಕೆಲಸ ಮಾಡಿದ್ರೆ, ಅವ್ರಿಗೂ 2400, D ಅನ್ನೋ ವ್ಯಕ್ತಿ ಹೇಳಿದ್ರೆ ಅವ್ರಿಗೂ ಕೂಡ 2400 ಬಂದಿದೆ, ಕರೆಕ್ಟಾ ಸರ್? ಈ ತರ ನೋಡಿ ಸರ್. ಅದಾದ್ಮೇಲೆ ಈ 8 ಜನ ಕೂಡ ಅವ್ರಿಗೆ ಗೊತ್ತಿಲ್ಲ ಮೊದಲನೇ ವ್ಯಕ್ತಿಗೆ. ಆದ್ರೆ ಮೊದಲನೇ ಸಲ 4 ಜನ ಬಂದಿರೋ 4000 ಬಂದಿದೆ, ಮತ್ತೆ ಕೆಳಗಡೆ 8 ಜನ ಬಂದಿದ್ದಾರೆ, ಆಗ್ಲೂ ಕೂಡ 8000 ಕರೆಕ್ಟಾ ಸರ್? ಈ ಏನೋ ವ್ಯಕ್ತಿಗೆ ಫಸ್ಟ್ ಕೂಡ ಅವ್ರು ಕೂಡ ಮೊದಲ 2400 ಬಂದಿದೆ, ಮತ್ತೆ ಎರಡನೇ ಸಲ 4000 ಬಂದಿದೆ. ಈ ತರ ಇಲ್ಲಿ ಗೊತ್ತಿದ್ದ ಇಬ್ಬರೇ ವ್ಯಕ್ತಿ, ಬಟ್ ಈ 12 ಜನ ಕೂಡ ನಮ್ಗೆ ಯಾರು ಗೊತ್ತಿಲ್ಲ, ಆದ್ರೂ ಕೂಡ ನಮ್ಗೆ ಇನ್ಕಮ್ ಬಂದಿದೆ ಸರ್. ಇದನ್ನೇ ಟೀಮ್ ವರ್ಕ್ ಅಂತ ಹೇಳೋದು ಸರ್. ಸರ್ ಈ ಕೆಲಸನ ನಾವೇ ಮಾಡ್ಬೇಕು ಅಂತೇನಿಲ್ಲ,
ನಮ್ ಕೆಲಸ ಅವ್ರು ಮಾಡ್ಲಿ, ನಮ್ ಕೆಳಗಡೆ ಇರೋರು ಮಾಡಿ, ಯಾರೇ ಮಾಡಿದ್ರು ಕೂಡ ನಮ್ಗೆ ಇದ್ರಲ್ಲಿ ಇನ್ಕಮ್ ಬರುತ್ತೆ ಸರ್. ಓಕೆ ಸರ್. ಈ ತರದಲ್ಲಿ ಅಕಸ್ಮಾತ್ ನಮ್ಗೆ ಒಂದು ಲೆಫ್ಟ್ ಸೈಡ್ 100 ಸೇಲ್ಸ್, ರೈಟ್ 100 ಸೇಲ್ಸ್ ಆಗಿದ್ರೆ ಎಷ್ಟು ಬರುತ್ತೆ? ಒಂದು ವಾರದಲ್ಲಿ 2 ಲಕ್ಷ ಕೂಡ ತಗೋಬಹುದು ಸರ್. ಈ ತರ ಅವಕಾಶ ಇದರಲ್ಲಿ ಇದೆ ಸರ್. ಓಕೆ ಸರ್. ಸರ್ ಇದು ನಾನು ಈ ತರ ಟೀಮ್ ವರ್ಕ್ ಆಗಿ ಹೇಳಿದೆ. ಅಕಸ್ಮಾತ್ ಪ್ಲಾನ್ ಅಲ್ಲಿ ಹೇಳಿದ್ರೆ ಒಂದು 4 ಇಯರ್ಲಿ ಯಾವ ತರದಲ್ಲಿ ನಾವು ಸಕ್ಸಸ್ ಆಗ್ಬೋದು ಅಂತ ಈಸಿಯಾಗಿ ಹೇಳ್ಬೇಕು ಅಂತಂದ್ರೆ ಚಿಕ್ಕದಾಗಿ ನೋಡಿ, ಈಗ ನಾವು 2026 ಬಂದಿದ್ವಿ. ನಮ್ಗೆ ಗೊತ್ತಿರೋರ್ಗೆ ಇಷ್ಟೆಲ್ಲ ಅನುಕೂಲ ಇದೆ ಅಂತಂದ್ರೆ ದಿನದಲ್ಲಿ ಒಬ್ರು ಹೇಳಿದ್ರು ಒಂದು ವರ್ಷಕ್ಕೆ 365 ಜನಕ್ಕೆ ಹೇಳ್ಬೋದು ಸರ್. ಓಕೆ ಸರ್. ಸರ್ ಈಗ ಅಷ್ಟು ಜನ ಹೇಳಿದ್ವಿ ಬೇಡ, ಅಟ್ಲೀಸ್ಟ್ 10 ಜನ ಬರ್ಬೋದು ಸರ್ ವರ್ಷದಲ್ಲಿ. ಅಕಸ್ಮಾತ್ 10 ಮೆಂಬರ್ ಬಂದಿದ್ರೆ ಅಂತಂದ್ರೆ ಒಬ್ಬರಿಂದ 1000 ರೂಪೀಸ್ ಬಂದ್ರು ಕೂಡ ಮೊದಲನೇ ವರ್ಷಕ್ಕೆ ಎಷ್ಟು ಬಂದಿದೆ? ನಮ್ಗೆ 10,000 ರೂಪಾಯಿ ಬಂದಿದೆ. ಕರೆಕ್ಟಾ ಸರ್? ಇದು ಮೊದಲನೇ ವರ್ಷ ಬಂದಿದೆ. ಓಕೆ. ಮತ್ತೆ 2ನೇ ವರ್ಷಕ್ಕೆ ಈ 2027ಗೆ 10 ಜನ ಬಂದಿದ್ದಾರೆ ನನ್ನ ಫ್ರೆಂಡ್ಸ್, ಅವರು ಕೂಡ ಸಂಪಾದನೆ ಮಾಡಕ್ಕೋಸ್ಕರ ಬಂದಿದ್ದಾರೆ. ಅವರು ಕೂಡ ಸೇಮ್ ಅವ್ರಿಗೆ ಗೊತ್ತಿರೋರು ಕೇಳಿದ್ರೆ ಅವ್ರ ಕೆಳಗಡೆ ಕೂಡ 10 ಜನನೇ ಬಂದಿದ್ದಾರೆ ಅನ್ಕೊಳ್ಳೋಣ. ಆಗ 2ನೇ ವರ್ಷಕ್ಕೆ ಎಷ್ಟಾಗಿದೆ ನಿಮ್ ಕೆಳಗಡೆ? 100 ಜನ ಆಗಿದ್ದಾರೆ. ಅವಾಗ ಎಷ್ಟು ಬಂದಿದೆ ನಿಮ್ಗೆ? 1 ಲಕ್ಷ ಬಂದಿದೆ. ಸರ್ ಇದ್ರಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ಮೊದಲನೇ ವರ್ಷ ಹೇಳಿದಾಗ 10 ಜನ ಬಂದಿದ್ದಾರೆ, ನೀವು ಹೇಳಿದಾಗ 10 ಜನ ಬಂದಿದೆ, ಆಗ 10,000 ಬಂದಿದೆ. 2ನೇ ವರ್ಷದಲ್ಲಿ ಆ 10 ಜನ ಹೇಳಿದಾಗ ನೀವು 2ನೇ ವರ್ಷದಲ್ಲಿ 100 ಜನ ನಿಮ್ ಕೆಳಗಡೆ ಬಂದಿದೆ, ಅವಾಗ ನಿಮ್ಗೆ 1 ಲಕ್ಷ ರೂಪಾಯಿ ಬಂದಿದೆ. ಅಂದ್ರೆ ಅರ್ಥ ಮಾಡ್ಕೋಬೇಕು, ಇದರಲ್ಲಿ ನಾವ್ ಹೇಳಿದ್ರು ದುಡ್ಡು ಬಂದಿದೆ, ನಮ್ ಕೆಳಗಡೆ ಹೇಳೋರು ಇದ್ರಲ್ಲಿ ದುಡ್ಡು ಬಂದಿದೆ. ಆದ್ರೆ ನಾವು ಮಾಡೋ ಕೆಲಸದಲ್ಲಿ ನಾವು ಡಾಕ್ಟರ್ ಆಗ್ಲಿ, ಲೆಕ್ಚರ್ ಆಗ್ಲಿ, ಲಾಯರ್ ಆಗ್ಲಿ, ನಾವು ಮಾಡಿದ್ರೆ ಮಾತ್ರನೇ ದುಡ್ಡು ಬರುತ್ತೆ. ಯಾವತ್ ನಾವು ಕೆಲ್ಸಕ್ಕೆ ಹೋಗಲ್ಲ, ಯಾವತ್ ನಾವು ಅಂಗಡಿ ಶಟರ್ ಬಂದ್ ಮಾಡ್ತೀವಿ, ಅವತ್ತು ಇನ್ಕಮ್ ನಿಂತೋಗ್ಬಿಡುತ್ತೆ. ಇಲ್ಲಿ ನಮ್ ಕೆಲಸ ಅವ್ರು ಮಾಡಿದ್ರು ಕೂಡ ಇನ್ಕಮ್ ಬರುತ್ತೆ. ಆದ್ರೆ ಅರ್ಥ ಮಾಡ್ಕೋಬೇಕು, ಇಲ್ಲಿ ಸ್ಮಾರ್ಟ್ ವರ್ಕ್ ಆಗ್ತಾ ಇದೆ, ಹಾರ್ಡ್ ವರ್ಕ್ ಆಗ್ತಾ ಇಲ್ಲ ಇಲ್ಲಿ. ಕರೆಕ್ಟಾ ಸರ್? ಮತ್ತೆ ನೀವು ಕೂಡ ಏನು 2ನೇ ವರ್ಷಕ್ಕೆ ಏನು ರೀಪರ್ಚೇಸ್ ಮಾಡಿಲ್ಲ ಇದರಲ್ಲಿ. ಓಕೆ ಸರ್. ಮತ್ತೆ 3ನೇ ವರ್ಷಕ್ಕೆ ಆ 100 ಜನ ಕೂಡ ಸೇಮ್ ಅವ್ರಿಗೆ ಗೊತ್ತಿರೋ ಒಂದು ವರ್ಷ ಪೂರ್ತಿ ಬರೀ 10 ಜನ ಬಂದಿದ್ದಾರೆ. ಖಾಲಿ 10 ಮೆಂಬರ್ಸ್ ಬಂದ್ರು ಕೂಡ 1000 ಜನ ಆಗಿದೆ. ಆ 1000 ಜನದಿಂದ ಕೂಡ ನಿಮ್ಗೆ 1000 ಸ್ವಲ್ಪ ಮಿಸ್ಟೇಕ್ ಆಗಿದೆ. ಆ 1000 ಜನಕ್ಕೆ ನಾವ್ ಹೇಳಿಲ್ಲ, ಯಾರು ಹೇಳಿದ್ರೆ? 2ನೇ ವರ್ಷದವ್ರು ಹೇಳಿದ್ದಾರೆ. ಕರೆಕ್ಟಾ ಸರ್? ಮತ್ತೆ 3ನೇ ವರ್ಷಕ್ಕೆ ನೋಡಿ, ಆ 1000 ಮೆಂಬರ್ ಇಂದ ಕೂಡ ಅವ್ರು ಒಬ್ಬೊಬ್ಬರಿಂದ 10 ಜನ ಬಂದ್ರು ಕೂಡ 10,000 ಜನ ಆಗಿದೆ. ಆ 10,000 ಜನದಿಂದ ಕೂಡ ನಮಗೆ 1000 ಕಮಿಷನ್ ಬಂದ್ರೆ ಒಂದು 4ನೇ ವರ್ಷಕ್ಕೆ ಎಷ್ಟಾಗಿದೆ? 1 CR ಆಗಿದೆ ಸರ್. ಸರ್ ಆವಾಗಲೂ ಕೂಡ ಆ 10,000 ಜನಕ್ಕೆ ನೀವ್ ಹೇಳಿಲ್ಲ, ಯಾರು ಹೇಳಿದ್ದಾರೆ? 3ನೇ ವರ್ಷ ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸ್, ಅವ್ರಿಗೆ ಗೊತ್ತಿರೋ ರಿಲೇಷನ್ ಬಂದಿದ್ದಾರೆ. ಬಟ್ ನಿಮ್ ಕೆಳಗಡೆ ಟೀಮ್ ಆಗಿದೆ 1 CR ಬಂದಿದೆ. ಸರ್ ಈಗ ನೀವ್ ಹೇಳಿ ಸರ್, ಈ 1 CR 1 ಕೋಟಿ ಸಂಪಾದನೆ ಮಾಡೋಕ್ಕೋಸ್ಕರ ನಾವು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ? ಒಂದು 20 ರಿಂದ 25,000 ರೂಪಾಯಿ ಲೈಫ್ ಅಲ್ಲಿ ಪರ್ಚೇಸ್ ಮಾಡಿ ಜಸ್ಟ್ ಒಂದು 4 ವರ್ಷ ಜರ್ನಿ ಮಾಡಿದ್ವಿ. ಅದಕ್ಕೆ ನಮ್ಗೆ ಎಷ್ಟು ಬಂದಿದೆ? 1 ಕೋಟಿ ರೂಪಾಯಿ ಬಂದಿದೆ. ಕರೆಕ್ಟಾ ಸರ್? ಸರ್ ನೀವೇ ಹೇಳಿ, ಅಕಸ್ಮಾತ್ ಆಗಿ ಏನಾದ್ರು ಈ ಬಿಸ್ನೆಸ್ 4 ವರ್ಷ ನೀವು ಮಾಡಿಲ್ಲ, ಏನೋ ಜಾಬ್ ಚಿಕ್ಕ ಪುಟ್ಟ ಹಂಗೆ ಕೆಲಸ ಮಾಡ್ಕೊಂಡಿದ್ದೀರಾ, ಈಗ ನೀವು ಜಾಬ್ ಮಾಡ್ತಾ ಅಕಸ್ಮಾತ್ ಈ ಬಿಸ್ನೆಸ್ ಮಾಡಿಲ್ದೆ ಇದೇ 4 ವರ್ಷದಲ್ಲಿ 1 ಕೋಟಿ ಸಂಪಾದನೆ ಮಾಡ್ಬೇಕು ಅನ್ಬಿಟ್ಟು, ಅಥವಾ ಸಂಪಾದನೆ ಮಾಡ್ಬೇಕಾದ್ರೆ ಹೊರಗಡೆ ಜಾಬ್ ಜೊತೆ ಚಿಕ್ಕ ಪುಟ್ಟ ಒಂದು ಅಂಗಡಿನೋ, ಗ್ರೋಸರಿ ಶಾಪ್, ಒಂದು ಬ್ಯೂಟಿ ಪಾರ್ಲರ್, ಏನೋ ಹೋಟೆಲ್ ಇಟ್ಕೊಂಡು ಇದೇ 1 ಕೋಟಿನ ನೀವು 4 ವರ್ಷದಲ್ಲಿ ಸಂಪಾದನೆ ಮಾಡ್ಬೇಕಾದ್ರೆ ಸಂಪಾದನೆಗಿಂತ ಮೊದಲು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿ ಸರ್. ಸರ್ ಇನ್ವೆಸ್ಟ್ಮೆಂಟ್ ಮಾಡಕ್ಕಾದ್ರೆ ನಮ್ಮ ಹತ್ರ ದುಡ್ಡಿದ್ಯಾ? ಇಲ್ಲ. ಅದಕ್ಕೂ ಕೂಡ ಹೊರಗಡೆ ಲೋನ್ ತಗೋಬೇಕು. ಕರೆಕ್ಟಾ ಸರ್? ಸರ್ ಅಕಸ್ಮಾತ್ ನೀವು ಲೋನ್ ತಗೊಂಡೇ ಮಾಡಿದೀರಾ, ಅವತ್ ಸಕ್ಸಸ್ ಆಗ್ತೀರಾ? ಅವತ್ತು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ಎದುರುಗಡೆ ಇನ್ನೊಬ್ಬ ಕಾಂಪಿಟೇಟರ್ ಬರ್ತಾನೆ ಸರ್, ಇದ್ರಲ್ಲಿ ಕಾಂಪಿಟೇಟರ್ ಇಲ್ಲ. ಕರೆಕ್ಟಾ ಸರ್? ಅವತ್ತು ಅಕಸ್ಮಾತ್ ಲೋನ್ ತಕೊಂಡು ದುಡ್ಡು ಹಾಕಿದಿರಾ, ಅವತ್ತು ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅವತ್ತು ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ, ಲಾಸ್ ಆಗುತ್ತೆ. ಕರೆಕ್ಟಾ ಸರ್? ಈಗ ನೀವ್ ಹೇಳಿ ಸರ್, ಈ 1 ಕೋಟಿ ರೂಪಾಯಿ ಸಂಪಾದನೆ ಮಾಡೋಕ್ಕೋಸ್ಕರವಾಗಿ 4 ವರ್ಷದಲ್ಲಿ ನೀವು ಎಷ್ಟು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಇದರಲ್ಲಿ? ಕರೆಕ್ಟಾ ಸರ್? ಇಲ್ಲಿ ಇನ್ವೆಸ್ಟ್ ಮಾಡಿಲ್ಲ, ಜಸ್ಟ್ ಇನ್ವಾಲ್ವ್ ಆಗಿದೀವಿ ಸರ್. ಜಸ್ಟ್ ಒನ್ ಟೈಮ್ ಪರ್ಚೇಸ್ ಮಾಡಿದ್ವಿ, ಇನ್ವಾಲ್ವ್ಮೆಂಟ್ ಇದೆ, ಇನ್ವೆಸ್ಟ್ಮೆಂಟ್ ಇಲ್ಲ ಸರ್. ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ವಾಲ್ವ್ಮೆಂಟ್ ಆಗ್ಬೇಕು. ಕರೆಕ್ಟಾ ಸರ್? ಸರ್ ನೀವ್ ಹೇಳಿ ಸರ್, ಅಕಸ್ಮಾತ್ ಆಗಿ ನಾವು ಇದೇ 20-25 ಸಾವಿರ ರೂಪಾಯಿನ ಹೊರಗಡೆ ನಾವು ಲೈಫ್ ಲಾಂಗ್ ಖರ್ಚು ಮಾಡ್ತೀವಾ ಇಲ್ಲ, ಈ 4 ವರ್ಷದಲ್ಲಿ ವೇಸ್ಟ್ ಖರ್ಚು ಅಂತ. ಕರೆಕ್ಟಾ ಸರ್? ಸರ್ ಆ ವೇಸ್ಟ್ ಖರ್ಚನ್ನ ಇಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಏನೋ ಒಂದು ಪದಾರ್ಥ ಮನೆಗೆ ಬರುತ್ತೆ, ನಮ್ಮೊಂದು ಆಪರ್ಚುನಿಟಿ ಕೂಡ ಸಿಗುತ್ತೆ. ಕರೆಕ್ಟಾ ಸರ್? ಅಕಸ್ಮಾತ್ ಅದೇ ಒಂದು 20-25 ಸಾವಿರ ರೂಪಾಯಿನ ಹೊರಗಡೆ ಇವೇನು ಬ್ಯಾಂಕ್ ಅದು ಪೋಸ್ಟ್ ಆಫೀಸ್ ಡಿಪಾಸಿಟ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 50,000 ರೂಪಾಯಿನೂ ಬರಲ್ಲ. ಜಸ್ಟ್ ಅದಿಲ್ಲಿ ಪರ್ಚೇಸ್ ಮಾಡಿದ್ರೆ 1 ಕೋಟಿ ರೂಪಾಯಿ ಬರ್ತದೆ ಅಂತಂದ್ರೆ ನಾವು ನೋಡ್ಬೇಕಾ ಮಾಡ್ಬೇಕಾ ಅನ್ನೋದನ್ನ ನೀವೇ ಕೂಡ ಯೋಚನೆ ಮಾಡಿ ಸರ್. ಓಕೆ ಸರ್? ನೋಡಿ ಸರ್, ಯಾವಾಗ ಈ ಒಂದು ಸ್ಥಾನ ಬರುತ್ತೆ ಅದನ್ನ ಡೈಮಂಡ್ ಅಂತ ಹೇಳ್ಬಿಟ್ಟು ದೊಡ್ಡದಾಗ ಒಂದು ಫಂಕ್ಷನ್ ಇರುತ್ತೆ ಸರ್. ಡೈಮಂಡ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನಮಗೆ ಕ್ಯಾಪಿಂಗ್ ಬಂದ್ಬಿಡುತ್ತೆ ಅವಾಗಿಂದ. ಜೊತೆಗೆ ಸರ್ ಇದರಲ್ಲಿ ಪ್ರಮೋಷನ್ ಕೂಡ ಇದೆ, 1 ರಿಂದ 11ನೇ ರ್ಯಾಂಕ್ ಕೂಡ ಇದೆ ಸರ್. ಅದರಲ್ಲಿ 20 ಜನ ಆದ್ರೆ 20,000 ಬರುತ್ತೆ, ಜೊತೆಗೆ 7,000 ಬರುತ್ತೆ. ಈ ತರದಲ್ಲಿ ರ್ಯಾಂಕ್ ಇನ್ಕಮ್ ಅಂದ್ಬಿಟ್ಟು ನಿಮ್ಗೆ 26,66,000 ನಿಮ್ಗೆ ಬರೀ ರ್ಯಾಂಕ್ ಇನ್ಕಮ್ ಬರುತ್ತೆ ಸರ್. ಸರ್ ಇದಕ್ಕೋಸ್ಕರ ನೀವು 1 ರೂಪಾಯಿ ಕೆಲಸ ಮಾಡೋದಿಲ್ಲ. ಓಕೆ ಸರ್? ಟೀಮ್ ಆಗ್ತಿದಂಗೆ ಅದು ಇಷ್ಟು ಜನ ಆದ್ರೆ 20 ಜನ ಆದ್ರೆ ರ್ಯಾಂಕ್ 1, 50 ಜನ ಆದ್ರೆ ರ್ಯಾಂಕ್ 2, 105 ಜನ ರ್ಯಾಂಕ್ 3 ಅಂದ್ಬಿಟ್ಟು ಅದು ರ್ಯಾಂಕ್ ಕೂಡ ಆಗ್ತಿರೋ ಜೊತೆ ಇನ್ಕಮ್ ಕೂಡ ಬರ್ತಾ ಇದೆ ಸರ್. ನಾನು ಮಿಲಿಟರಿ ಇದ್ದು ಒಂದು 18 ರಿಂದ 20,000 ಬಂದಿರೋ 20 ಲಕ್ಷ ಬಂದಿರಬಹುದು. ಕರೆಕ್ಟಾ ಸರ್? ಅದನ್ನು ಕೂಡ ಬೇರೆ ಬೇರೆ ಬಿಸ್ನೆಸ್ ಗಳಿಗೋಸ್ಕರ ಟ್ರಯಲ್ ಮಾಡಕ್ ಹೋಗಿ ಒಂದು ಉಳ್ಕೊಂಡಿಲ್ಲ ಇವತ್ತು. ಕರೆಕ್ಟಾ ಸರ್? ಅದ್ರಲ್ಲಿ ಏನೂ ಮಾಡದೆ 4 ವರ್ಷದಲ್ಲಿ 26 ಲಕ್ಷ ನಿಮ್ಗೆ ರ್ಯಾಂಕ್ ಇನ್ಕಮ್ ಬರ್ತದೆ. 1 CR ಏನ್ ಬರುತ್ತೆ ನಿಮ್ಗೆ? ಇನ್ಕಮ್ ಬರುತ್ತೆ. ಟೋಟಲ್ 1.25 ಕೋಟಿ ನಿಮ್ಗೆ ಜಸ್ಟ್ 1 ಪರ್ಚೇಸ್ ಮಾಡಿದ್ರೆ ಬರುತ್ತೆ ಸರ್. ಓಕೆ ಸರ್? ನೋಡಿ ಸರ್, ಯಾವಾಗ ಈ ತರ ಡೈಮಂಡ್ ಅಂತ ಆಗ್ತೀವೋ ಆಗ ವೀಕ್ಲಿ 4 ಲ್ಯಾಕ್ ರೂಪೀಸ್ ಕ್ಯಾಪಿಂಗ್ ಆಗ್ಬಿಡುತ್ತೆ ಸರ್. ಓಕೆ ಸರ್? ಏನೇಳಿ ಕ್ಯಾಪಿಂಗ್ ಆಗ್ಬಿಡುತ್ತೆ. ಯಾವತ್ ಡೈಮಂಡ್ ಆಗ್ತೀರಾ ಅವತ್ತಿಗೆ ನಿಮ್ ಲೈಫ್ ಸ್ಟೈಲ್ ಬೇರೆ ರೀತಿಗೆ ಹೋಗುತ್ತೆ ಸರ್ ಅವತ್ತಿಗೆ. ಓಕೆ ಸರ್?
ಸರ್ ನೋಡಿ ಸರ್, ಅದು ನಾನು 1 ಇಯರ್ ಹೇಳಿದೆ. ಅಕಸ್ಮಾತ್ ಆಗಿ ನಾವು ಸಿಂಪಲ್ ಆಗಿ ತಿಂಗಳ ಲೆಕ್ಕದಲ್ಲಿ ನಾವು ಮಾಡಿದ್ರೆ 1 ವರ್ಷದಲ್ಲಿ ನೋಡಿ, ಜನವರಿಯಿಂದ ಡಿಸೆಂಬರ್ ತನಕ 12 ತಿಂಗಳಿದೆ ಸರ್. ತಿಂಗಳಲ್ಲಿ 30 ಜನ ಕೇಳಿದಾರೆ, ಜಸ್ಟ್ 2 ಮೆಂಬರ್ ಬಂದಿದ್ದಾರೆ ಸರ್. 2 ಮೆಂಬರ್ ಬಂದ್ರು ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸರ್ ಇದರಲ್ಲಿ. ಕರೆಕ್ಟಾ ಸರ್? 2 ಮೆಂಬರ್ ಬಂದಿದ್ದಾರೆ. ಮತ್ತೆ ಫೆಬ್ರವರಿಗೆ ಆ ಇಬ್ರು ಅವ್ರಿಗೆ ಗೊತ್ತಿರೋ ಇಬ್ರಿಗೆ ಹೇಳಿದರೆ 4 ಜನ ಆಗಿದೆ ಸರ್. ಆತರ ಮಲ್ಟಿ ಆಗ್ತಾ ಬಂದ್ರೆ ಡಿಸೆಂಬರ್ ತನಕ 4096 ಪೇರ್ ಆಗಿದೆ ಸರ್. ಆ 4096 ಜನ ಕೂಡ ಒಬ್ಬೊಬ್ರು 200 ಪಾಯಿಂಟ್ ಪರ್ಚೇಸ್ ಮಾಡಿದ್ರೆ 16 ಲಕ್ಷ ಪಾಯಿಂಟ್ ಆಗುತ್ತೆ ಬಿವಿ. ಒಂದು ಪಾಯಿಂಟ್ಗೆ 5 ರೂಪಾಯಿ ಅಂತಂದ್ರೆ 1 ವರ್ಷಕ್ಕೆ ಎಷ್ಟು ಮಾಡ್ಬೋದು ಸರ್? 80 ಲಕ್ಷ ಕೂಡ ಸಂಪಾದನೆ ಮಾಡ್ಬೋದು ಸರ್. ಇದನ್ನ 100% ಬಿಸ್ನೆಸ್ ಅಂತ ಹೇಳ್ತಾರೆ. ಓಕೆ ಸರ್? ಸರಿ, ಓಕೆ. ಈಗ 100% ಮಾಡಕ್ಕಾಗಿಲ್ಲ, 50% ಮಾಡಿದ್ರೆ ಎಷ್ಟು ಬರುತ್ತೆ? 40 ಲಕ್ಷ ಬರುತ್ತೆ. ಅಕಸ್ಮಾತ್ 25% ಬಿಸ್ನೆಸ್ ಆದ್ರೆ 20 ಲ್ಯಾಕ್ ಬರುತ್ತೆ. 10% ಆದ್ರೆ 8 ಲ್ಯಾಕ್ ಬರುತ್ತೆ. ಕರೆಕ್ಟಾ ಸರ್? ನೋಡಿ ಸರ್, ಈ ಈ ಇದಿಷ್ಟು 8 ಲಕ್ಷನೇ ನಾವು 10% ಮಾಡಿದ್ವಿ ವರ್ಷದಲ್ಲಿ ಅಂತ ಅಂದ್ರೂ ಕೂಡ ಅದನ್ನ 12 ತಿಂಗಳು ಡಿವೈಡೆಡ್ ಬೈ ಮಾಡಿದ್ರೆ ತಿಂಗಳಿಗೆ 66,000 ರೂಪಾಯಿ ಬರುತ್ತೆ ಸರ್. ಸರ್, ಎಷ್ಟೋ ಜನ ಅಷ್ಟು ತಗೊಳಕ್ ಆಗ್ತಾ ಇಲ್ಲ ಸರ್ ಇವತ್ತು. 15,000 20,000 ರೂಪಾಯಿಗೋಸ್ಕರ ಫ್ಯಾಕ್ಟ್ರಿ ಬೆಳಗಿನ ರಾತ್ರಿ ದಿನ ಡೇ ಅಂಡ್ ನೈಟ್ ಎಲ್ಲ ದುಡಿತಾ ಇದ್ರೆ ಆಗ್ತಾ ಇಲ್ಲ. ಜಸ್ಟ್ ಇದ್ರಲ್ಲಿ ಏನ್ ಮಾಡ್ತೇವೆ ಸರ್? ಸಿಂಪಲ್ ಆಗಿ ಆಗ್ತಾ ಇದೆ ಸರ್. ಇದು ಕೂಡ ಅವಕಾಶನೇ ಸರ್. ಇದು ಕರೆಕ್ಟ್ ಸರ್. ಇಲ್ಲಿ ಸ್ಮಾರ್ಟ್ ವರ್ಕ್ ಆಗ್ತಿದೆ, ಹಾರ್ಡ್ ವರ್ಕ್ ಆಗ್ತಿಲ್ಲ. ಓಕೆ ಸರ್? ಜೊತೆಗೆ ನಾನು ಹೇಳಿದಲ್ಲ ಸರ್, ಈ ತರ ರ್ಯಾಂಕ್ ಇನ್ಕಮ್ ಕೂಡ ಇರ್ತದೆ 26 ಲಕ್ಷ. ಕರೆಕ್ಟ್ ಸರ್? ಅದ್ರ ಜೊತೆಗೆ ಇದು ಸೂಪರ್ ಚಾರ್ಜ್ ಬೋನಸ್ ಅಂತ ಈಗ ಬಂದಿದೆ ಸರ್ ಹೊಸದಾಗಿ. ಅಕಸ್ಮಾತ್ 30 ದಿನದ ಒಳಗಡೆ ಮಾಡಿದ್ರೆ ರ್ಯಾಂಕ್ ಇನ್ಕಮ್ ಬರುತ್ತೆ, ಈ ತರ ಕೂಡ ಅಡಿಷನಲ್ ಬರುತ್ತೆ, ಬೋನಸ್ ಬರುತ್ತೆ ಸರ್ ಎಕ್ಸ್ಟ್ರಾ. ಓಕೆ ಸರ್? ಇದೇ ನಿಮ್ಗೆ 3.5 ಲಕ್ಷ ಇದು ಕೂಡ ಬರುತ್ತೆ ಸರ್. ಓಕೆ ಸರ್? ಓಕೆ ಸರ್? ಯಾವಾಗ ನಾವು ಡೈಮಂಡ್ ಆಗ್ತೇವೆ ಪ್ರತಿಯೊಂದಾಗ ಡಬಲ್ ಆಗ್ತಾ ಹೋಗ್ತಾ ಇರ್ತೇವೆ ಸರ್. ಓಕೆ ಸರ್? ಅದೇ ರೀತಿ ನಿಮ್ಗೆ ಆಕ್ಸಿಡೆಂಟಲ್ ಬೆನಿಫಿಟ್ ಕೂಡ ಇದೆ ಸರ್. ಸರ್, ಯಾರು ಈ ಬಿಸ್ನೆಸ್ ಅಲ್ಲಿ 7 ರಿಂದ 11ನೇ ರ್ಯಾಂಕ್ ಗಂಟ ಇರ್ತಾರೋ ಅವ್ರಿಗೆ ಅಕಸ್ಮಾತ್ ಏನಾದ್ರು ಮಧ್ಯದಲ್ಲಿ 7ನೇ ರ್ಯಾಂಕ್ ಅಲ್ಲಿ ಇದ್ದು ಈ ತರ ಆಕ್ಸಿಡೆಂಟ್ ಆಯ್ತು ಅಂದ್ರೆ 4 ಲಕ್ಷ, 8ನೇ ರ್ಯಾಂಕ್ ಇದ್ರೆ 6 ಲಕ್ಷ, 9ನೇ ರ್ಯಾಂಕ್ ಇದ್ರೆ 10 ಲಕ್ಷ, 10ನೇ ರ್ಯಾಂಕ್ ಇದ್ರೆ 15 ಲಕ್ಷ, ಡೈಮಂಡ್ ಆಗಿದ್ದು ಹೆಚ್ಚು ಕಮ್ಮಿ ಅಂದ್ರೆ 25 ಲಕ್ಷ. ಸರ್, ಕೆಲವ್ರಿಗೆ ಎಷ್ಟೋ ಜನ ಇವತ್ತು ಸಾಯಕ್ಕೆ ಕಾಯಿಲೆನೇ ಕಾರಣ ಬೇಕಾಗಿಲ್ಲ ಸರ್. ಇವತ್ತು ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಾ ಇದೆ, ಆಕ್ಸಿಡೆಂಟ್ ಕೂಡ ಆಗ್ಬೋದು ಅಂದ್ಬಿಟ್ಟು ಹೊರಗಡೆ ಕಂಪನಿಗಳೆಲ್ಲ ಏನ್ ಮಾಡ್ತಾ ಇದಾರೆ? ಪಾಲಿಸಿಗಳು ಮಾಡಿಸ್ತಾ ಇದಾರೆ. ಸರ್, ಇರ್ಲಿ ಒಂದ್ ಪಾಲಿಸಿ ಮಾಡಿಸಿ, ಇಯರ್ಲಿ ಮಂತ್ಲಿ ಕಟ್ಕೊಂಡು ಹೋಗಿ, ಕ್ವಾರ್ಟರ್ಲಿ ಕಟ್ಕೊಂಡು ಹೋಗ್ಬೇಕು ಅಂತ. ಅಲ್ಲೂ ಕೂಡ ನೀವು ಕಟ್ಬೇಕು ಸರ್. ಇದ್ರಲ್ಲಿ ಅದು ಕೂಡ ನಮ್ ಕಂಪನಿ ಆದ್ರೆ ಏನ್ ಹೇಳ್ತದೆ? ನೀವು 1 ರೂಪಾಯಿ ಕಟ್ಟೋದ್ ಬೇಡ ಅಂತ ಹೇಳ್ತದೆ. ಯಾಕಂದ್ರೆ ನಮ್ ಕಂಪನಿಲಿ ಅಡ್ವರ್ಟೈಸ್ ಅವ್ರು ಕೊಡ್ತಾ ಇಲ್ಲ, ಮಧ್ಯವರ್ತಿಗಳು ಕೊಡ್ತಾ ಇಲ್ಲ, ಬೇಕಾದಷ್ಟು ಕೋಟ್ಯಾಂತರ ದುಡ್ಡು ನಮಗ್ ಬರ್ತಾ ಇದೆ. ಅದಕ್ಕೋಸ್ಕರ ಅನುಕೂಲನೆಲ್ಲ ನಾನು ನಿಮ್ಗೆ ಕೊಡ್ತೀನಿ ಬಿಟ್ಟು ಅದು ಕೂಡ ಫ್ರೀ ಆಗಿ ಮಾಡಿದ್ದಾರೆ ಸರ್. ಸರ್, ಈ ಅನುಕೂಲ ನಮ್ಗೆ ಯಾರಿಗೂ ಬರೋದು ಬೇಡ ಸರ್. ಬಟ್ ಆದ್ರೆ ಕಂಪನಿ ನಮ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿದೆ ಸರ್. ಓಕೆ ಸರ್? ಅದರಿಂದಾಗಿ ಇಲ್ಲೂ ಕೂಡ ಇದು ಕೂಡ ಕವರ್ ಆಗುತ್ತೆ, ಅದು ಫ್ರೀ ಆಗುತ್ತೆ ಸರ್. ಓಕೆ ಸರ್? ಸರ್, ಈಗ ನೋಡಿ ಇದರಲ್ಲಿ 3 ಜನರೇಷನ್ ಸೆಕ್ಯೂರಿಟಿ ಯಾವ ತರ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಉದಾಹರಣೆ ಇದೆ ನೋಡಿ ಸರ್. ಇವ್ರ ಹೆಸರು ಶ್ಯಾಮ್ ಸುಂದರ್ ಅಂತ ಹೇಳ್ಬಿಟ್ಟು 2004ರಲ್ಲಿ ಬಿಸ್ನೆಸ್ ಜಾಯ್ನ್ ಆಗಿದ್ದಾರೆ. ಟೀಚರ್ ಕೆಲಸ ಮಾಡ್ತಿದ್ದಾರೆ ಇವರು. 2004ರಲ್ಲಿ ಬಂದು 2007ರಲ್ಲಿ ಒಂದು ಬೈಕ್ ಆಕ್ಸಿಡೆಂಟ್ ಅಲ್ಲಿ ಇವರು ಡೆತ್ ಆಗ್ತಾರೆ ಸರ್. ಆವಾಗ ನೋಡಿ ಸರ್, ನೀವು ಅಬ್ಸರ್ವ್ ಮಾಡಬಹುದು, ಶ್ಯಾಮ್ ಸುಂದರ್ 15/7/2007ರಲ್ಲಿ ಇರ್ಬೇಕಾದ್ರೆ ವಾರದ ಇನ್ಕಮ್ 30,000 ರೂಪಾಯಿ ಬಂದಿದೆ. ನೆಕ್ಸ್ಟ್ ಅದೇ ತಿಂಗಳಲ್ಲಿ 22ನೇ ತಾರೀಕಿಗೆ ಅವರು ಹಸ್ಬೆಂಡ್ ತೀರೋಗಿದ್ದಾರೆ. ನೆಕ್ಸ್ಟ್ ನಾಮಿನಿ ಅವ್ರ ವೈಫ್ ಕೆಳಗಡೆ ಇದ್ದಾರೆ ನೋಡಿ, ಅವ್ರ ವೈಫ್ ನಾಮಿನಿ ಸುಷ್ಮಾ ಅಂತ. ಅವರು ಐಡಿ ಟ್ರಾನ್ಸ್ಫರ್ ಆಗಿದೆ ನೋಡಿ. ಅವ್ರಿಗೆ 23,000, 23,000, 14,000, 46,000 ವಾರ ಇನ್ಕಮ್ ಇದೆ ಸರ್. ಮೇಡಮ್ಗೆ ಸೈನ್ ಮಾಡೋಕ್ಕೂ ಬರೋದಿಲ್ಲ ಸರ್. ಓಕೆ ಸರ್? ಸೈನ್ ಮಾಡೋಕ್ಕೂ ಬರೋದಿಲ್ಲ, ವಾರ ಇನ್ಕಮ್ ಬಂದಿದೆ ನೋಡಿ. ಅವ್ರು ಯಾವಾಗ ಡೈಮಂಡ್ ಆಗಿದ್ದಾರೆ 2010ಕ್ಕೆ 1,04,00,000, 1,00,00,000 ನೋಡಿ ಸರ್. ಇದು ಸರ್ ಸೇಫ್ ಶಾಪ್ ಪವರ್ ಅಂದ್ರೆ. ಕರೆಕ್ಟಾ ಸರ್? ನೋಡಿ ಸರ್, ಅದೇ ತರ ಇನ್ನೊಬ್ರು ನೋಡಿ, ಲೇಟ್ ಅವೈದೇಶ್ ಯಾದವ್ ಅಂತ ಅಂದ್ಬಿಟ್ಟು ಅಸ್ಸಾಂ ಪೊಲೀಸ್ ಕೆಲಸ ಮಾಡ್ತಾ 16ರಲ್ಲಿ ಬಂದು 18ರಲ್ಲಿ ಇವರೊಂದು ಫಂಕ್ಷನ್ ಅಲ್ಲಿ ತೀರೋಗಿದ್ದಾರೆ. ಅವಾಗ 9ನೇ ರ್ಯಾಂಕ್ ಇದ್ರು ರೂಬಿ, 9ನೇ ರ್ಯಾಂಕ್ ಅಲ್ಲಿ ಇದ್ದಾರೆ. ಅದ್ಬಿಟ್ಟು 1 ವರ್ಷ ಆದ್ಮೇಲೆ ಟೀಮ್ ವರ್ಕ್ ಮಾಡಿದೆ. 2019ರಲ್ಲಿ ಡೈಮಂಡ್ ಆಗಿದ್ದಾರೆ. ಅವ್ರ ಚೆಕ್ ಎಷ್ಟು ಮಂದಿ ನೋಡಿದ್ರೆ 2,39,000 ಚಿಲ್ಲರೆ ನೋಡಿ. ಅವ್ರ ಮಗ ಮತ್ತೆ ಅವ್ರ ವೈಫ್ ಇದ್ದಾರೆ. ಕರೆಕ್ಟಾ ಸರ್? ಸರ್, ಇವತ್ತು ಮನೆಯಲ್ಲಿ ತಂದೆ ತಾಯಿ, ಅಪ್ಪ ಅಮ್ಮ, ಗಂಡ ಎಲ್ಲ ಇದ್ದು ಒಂದ್ಸಲ ಮನೆ ಜೀವನ ನಡೆಸೋದು ಕಷ್ಟ ಆಗ್ಬೇಕಾದ್ರೆ ಯೋಚನೆ ಮಾಡಿ. ಮನೇಲಿ ಗಂಡ ಇಲ್ಲದೆ ಮನೇಲಿ ಒಬ್ಬ ಹೆಂಗ್ಸು, ಅವ್ರಿಗೆ ಪ್ರಪಂಚ ಜ್ಞಾನ ಅಷ್ಟಿರಲ್ಲ ಲೇಡೀಸ್ಗೆ ಮ್ಯಾಕ್ಸಿಮಮ್. ಯಾಕಂದ್ರೆ ಇಲ್ಲ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾರೆ, ಇಲ್ಲಾಂದ್ರೆ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗ್ತಾರೆ, ಇಲ್ಲ ತಂದೆ ತಾಯಿನ ಡಿಪೆಂಡ್ ಆಗ್ತಾರೆ. ಆ ತರ ಒಂದು ಸಿಚುವೇಶನ್ ಇರೋಂತ ವ್ಯಕ್ತಿನ ಏಕ್ದಮ್ ಕಣ್ಣಿಗೆ ಕಟ್ಟಿ ಕಾಡು ಬಿಟ್ಟಂಗ್ ಆಗ್ಬಿಡುತ್ತೆ. ಲೇಡೀಸ್ಗೆ ಆ ತರ ಆಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆ ತರ ಒಂದು ಸಿಚುವೇಶನ್ ಇರ್ಬೇಕಾದ್ರೆ ಸೇಫ್ ಶಾಪ್ ನೋಡಿ ಸರ್, ನಮ್ ಕುಟುಂಬಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಸಾಗುತ್ತೆ ಸರ್ ಈ ತರ ಅವಕಾಶ. ಓಕೆ ಸರ್? ಮತ್ತೆ ನೋಡಿ ಅದೇ ತರ ನೋಡಿ, ಇವ್ರ ಹೆಸರು ದೊಡ್ಡಿ ದಿಲೀಪ್ ಕುಮಾರ್ ಅಂತ ಸರ್. ಇವರು ಕೂಡ ಕೊರೋನಾಲ್ ತೀರೋಗಿದ್ದಾರೆ. ಓಕೆ ಸರ್? ಕೊರೋನಾಲ್ ತೀರೋದ್ಮೇಲೆ ಇವ್ರು ದೊಡ್ಡಿ ಲತ್ ಅಂತ ಅವ್ರು ಕೂಡ ನಾಮಿನಿ ಚೇಂಜ್ ಆಗಿದೆ. ಚೇಂಜ್ ಆದ್ಮೇಲೆ ನೋಡಿ ಅವ್ರು ಕೂಡ ಅಷ್ಟೇನು ಎಜುಕೇಶನ್ ಇಲ್ಲ, ಇಬ್ರು ಕೂಡ ಹೆಣ್ಮಕ್ಳು. ಕರೆಕ್ಟ್ ಸರ್? ಇವತ್ತು ಇದೇ ಬಿಸ್ನೆಸ್ ಅಲ್ಲಿ ಅವ್ರ ಯಜಮಾನ್ರು ತೀರೋದ್ಮೇಲೆ ಕೂಡ ಮೇಡಮ್ಗೆ 3 ಲಕ್ಷ ಚಿಲ್ಲರೆ ಬಂದಿದೆ. ಮೊನ್ನೆ ಫಾರಿನ್ ಟ್ರಿಪ್ ಕೂಡ ಹೋಗಿದ್ ಬಂದಿದ್ದಾರೆ ನೋಡಿ. ಇದೇ ಬಿಸ್ನೆಸ್ ಅಲ್ಲಿ ಅವರು ಇವತ್ತು 60 ಲಕ್ಷ ರೂಪಾಯಿ ಮನೆ ತಗೊಂಡ್ರೆ, 15 ಮ್ಯೂಚುವಲ್ ಫಂಡ್ ಹಾಕಿದ್ರು ಸರ್. ಇವಾಗ ಡೈಮಂಡ್ ಆಗಿದ್ದಾರೆ ಸರ್. ಇವಾಗ ಮೊನ್ನೆ ಡೈಮಂಡ್ ಕೂಡ ಆಗಿದ್ದಾರೆ. ಡೈಮಂಡ್ ಆಗಿ ಕಾರ್ ಕೂಡ ತಗೊಂಡಿದ್ದಾರೆ. ಕರೆಕ್ಟಾ ಸರ್? ನೋಡಿ, ಅವ್ರ ಹಸ್ಬೆಂಡ್ ಇಲ್ಲ ಅಂತ ಅಂದ್ರೂ ಕೂಡ ಟೀಮ್ ಸಕ್ಸಸ್ ಮಾಡ್ಕೊಂಡು ಇವತ್ತು ಅವ್ರ ಮಕ್ಕಳು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ ಓದಿಸ್ತಾ ಇದ್ದಾರೆ ಸರ್. ಇಷ್ಟೆಲ್ಲ ಸೆಕ್ಯೂರಿಟಿ ಜಸ್ಟ್ ಒಂದ್ ಸಿಂಗಲ್ ಪರ್ಚೇಸ್ ಸಿಕ್ಕುತ್ತೆ ಅಂದ್ರೆ ನೀವು ಯೋಚನೆ ಮಾಡ್ಬೇಕು ಸರ್ ಇದನ್ನ. ಸರ್, ಲಾಸ್ಟ್ ಒನ್ ಸರ್, ನಾವ್ ಯಾಕೆ ಈ ಬಿಸ್ನೆಸ್ ನ ಮಾಡ್ಬೇಕು?
ಕರೆಕ್ಟ್ ಸರ್. ಯಾಕೆ ಮಾಡ್ಬೇಕು ಅಂದ್ರೆ ಇಲ್ಲಿ ಏನು ಜೀರೋ ಇನ್ವೆಸ್ಟ್ಮೆಂಟ್. ನಾವು ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ ಸರ್, ಜಸ್ಟ್ ಲೈಫ್ ಅಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡ್ತಾ ಇದೀವಿ. ಜೊತೆಗೆ ನೋ ಎಂಪ್ಲಾಯ್ಸ್ ಸರ್, ನಾವು ಇಲ್ಲಿ ಯಾರು ಎಂಪ್ಲಾಯ್ಸ್ ಅಲ್ಲ, ನಾವೆಲ್ಲ ಇರಲಿ ಪಾರ್ಟ್ನರ್ಸ್. ಓಕೆ ಸರ್. ಮತ್ತೆ ನೋ ಬಾಸ್ ಸರ್, ಇಲ್ಲಿ ಯಾರು ಓಕೆ ಸರ್, ನಾವೆಲ್ಲರೂ ಫ್ರೆಂಡ್ಸ್. ಕರೆಕ್ಟ್ ಸರ್, ಬ್ರದರ್ಸ್ ಸಿಸ್ಟರ್ಸ್ ಈ ತರ ಇರುತ್ತೆ. ಮತ್ತೆ ನೋ ರಿಸ್ಕ್ ಸರ್, ಇಲ್ಲಿ ರಿಸ್ಕ್ ತಗೊಳಕ್ ಏನಿಲ್ಲ ಸರ್. ಈಗ ಬಿಸ್ನೆಸ್ಗೆ ನಿಮ್ ಫ್ರೆಂಡ್ ಹೇಳಿದಾರೆ, ನಿಮ್ ಇವ್ರು ಹೇಳಿದಾರೆ ಅಂದ್ಬಿಟ್ಟು ಇಲ್ಲಿ ವಿಶ್ವನಾಥ್ ಸರ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಬಾಲಕೃಷ್ಣ ಸರ್ ಹೇಳಿದ್ರು, ವಿಜಯ ಕೃಷ್ಣ ಸರ್ ಹೇಳ್ಬಿಟ್ಟು ನೀವೇನು ರಿಸ್ಕ್ ತಗೊಳ್ಳೋದು ಏನಿಲ್ಲ. ಕರೆಕ್ಟ್ ಸರ್. ದುಡ್ಡು ಕೊಟ್ಟಿದ್ರೆ ಮನೆಗೆ ಐಟಮ್ ಬಂದಿದೆ, ನಾವೇನು ಇಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಆಗ್ತಿಲ್ಲ. ಮತ್ತೆ ಈ ತರ ಹೋಮ್ ಬೇಸ್ಡ್ ಬಿಸ್ನೆಸ್ ನೋಡಿ ಸರ್, ಇವತ್ತು ಮನೇಲಿ ಇದ್ಕೊಂಡೆ ಇವತ್ತು ಈ ಬಿಸ್ನೆಸ್ ಪ್ಲಾನ್ ಕೇಳ್ತಾ ಇದ್ದೀರಾ, ಮನೇಲಿ ಇದ್ಕೊಂಡೆ ಬಿಸ್ನೆಸ್ ಮಾಡಬಹುದು. ಅಕಸ್ಮಾತ್ ಹೊರಗಡೆ ಒಂದು ಹೋಟೆಲ್ ಪಾರ್ಕ್ ಎಲ್ಲಿ ಶಾಂತವಾಗಿ ಇರುತ್ತೆ ಆ ಜಾಗದಲ್ಲಿ ಕೂಡ ಈ ಪ್ಲಾನ್ ಹೇಳ್ಬೋದು. ಆಫೀಸೇ ಬೇಕು ಅಂತ ಕಂಡೀಷನ್ ಇಲ್ಲ, ಬೇಕು ಅಂದ್ರೆ ಮಾಡ್ಕೊಬಹುದು. ಮತ್ತೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ನಮಗ್ ಸಮಯ ಇದ್ದಾಗ ಮಾಡಬಹುದು, ಇದು ಇಂಪಾರ್ಟೆಂಟ್. ಕರೆಕ್ಟ್ ಸರ್. ಕೆಲವರು ಏನಾರು ಹೇಳೋರು ಏನಂತಾರೆ ಸರ್, ನಮ್ಮ ಹತ್ರ ಟೈಮ್ ಇಲ್ಲ ಅಂತಾರೆ. ಟೈಮ್ ಇದ್ದಾಗ ಮಾಡಿ. ಕರೆಕ್ಟ್ ಸರ್. ಟೈಮ್ ಇಲ್ವಾ, ಓಕೆ ನೆಕ್ಸ್ಟ್ ವಾರ ಮಾಡಿ, ನೆಕ್ಸ್ಟ್ ತಿಂಗಳು ಮಾಡಿ, ಟೈಮ್ ಇದ್ದಾಗ ಮಾಡಿ. ಕರೆಕ್ಟ್. ಈ ತರ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ಟೈಮ್ ಕಾಂಪೌಂಡ್ ಡೂಪ್ಲಿಕೇಶನ್ ಸರ್, ಇಲ್ಲಿ ಏನಿದೆ ಇದನ್ನೇ ಹೇಳ್ಬೇಕು ಸರ್. ಈಗ ನಾನು ಹೇಳದನ್ನೇ 10 ಸಲ ಹೇಳಿದ್ರೆ ಏನಾಗುತ್ತೆ, ನೀವು ಕೂಡ ಹೇಳಕ್ ಶುರು ಮಾಡ್ಬಿಡ್ತೀರಾ ಸರ್. ಕರೆಕ್ಟಾ ಸರ್. ಅದಕ್ಕೋಸ್ಕರ ಇದ್ರೆ ಹೇಳದನ್ನೇ ಹೇಳದ್ ಬಿಟ್ರೆ ಬೇರೆ ಏನ್ ಹೇಳಲ್ಲ. ಆದ್ರೆ ಹೊರಗಡೆ ನೀವೇನ್ ಪ್ರಮೋಷನ್ ತಗೋಬೇಕು ಅಂತಂದ್ರೆ ಸರ್, ನಾಲೆಡ್ಜ್ ಬೇಕು, ಎಜುಕೇಶನ್ ಬೇಕು, ಕೋರ್ಸ್ ಗಳು ಮಾಡಿರ್ಬೇಕು. ಇಲ್ಲಿ ಏನ್ ಕೋರ್ಸ್ ಗೀಸ್ ಏನ್ ಮಾಡೋದಿಲ್ಲ, ಹೇಳದನ್ನೇ 7 ಲಕ್ಷ ರೂಪಾಯಿ, 4 ಲಕ್ಷ 2 ಲಕ್ಷ ಬರುತ್ತೆ ಸರ್. ಓಕೆ ಸರ್. ಮತ್ತೆ ಮ್ಯಾಂಡೇಟರಿ, ನೋ ಕ್ರೆಡಿಟ್, ನೋ ಬೌಂಡೇಶನ್ ಸರ್. ಇಲ್ಲೇ ಮಾಡ್ಬೇಕು ಅಂತ ಏನಿಲ್ಲ, ಮೈಸೂರ್ಲೇ ಮಾಡ್ಬೇಕು, ದಾವಣಗೆರೆಲ್ಲೇ ಮಾಡ್ಬೇಕು, ಹುಬ್ಳಿಲೇ ಮಾಡ್ಬೇಕು ಅಂತ ಏನಿಲ್ಲ ಸರ್. ನಿಮ್ಗೆ ಗೊತ್ತಿರೋ ಫ್ರೆಂಡ್ ಮೈಸೂರಲ್ಲಿ, ಮಂಡ್ಯದಲ್ಲಿ, ಮದ್ದೂರಲ್ಲಿ, ರಾಜು ಎಲ್ಲಿದೆಯಾ, ಚೆನ್ನಾಗಿದೆ, ಈ ತರ ಒಂದು ಒಳ್ಳೆ ಬಿಸ್ನೆಸ್ ಇದೆ ಕಣ, ಮಾಡ್ಬೋದು ನೋಡು ಅಂತ ಹೇಳಿದ್ರೆ, ನಮ್ ಟೀಮ್ ಅಥವಾ ನಮ್ ಸೀನಿಯರ್ ಯಾರೋ ಒಬ್ರು ಅಲ್ಲಿ ಹೇಳ್ತಾರೆ, ಅವ್ರು ಹೇಳಿ ಅವನಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಇನ್ಕಮ್ ಬರುತ್ತೆ ಸರ್. ಕರೆಕ್ಟಾ ಸರ್. ಮತ್ತೆ ಇನ್ನೊಂದೇನಂದ್ರೆ ನೋ ರಿಸರ್ವೇಶನ್, ನೋ ಎಫೆಕ್ಟ್ ಆಫ್ ಸ್ಟಾರ್ಸ್ ಸರ್. ನಮ್ಮ ಹಣೆ ಬರ ಸರಿ ಇಲ್ಲ ಅಂದ್ರೂ ಕೂಡ ಕೆಳಗರ ಹಣೆ ಬರ ಚೆನ್ನಾಗಿದೆಯಲ್ಲ. ಕರೆಕ್ಟಾ ಸರ್. ಇವತ್ತು ನೋಡಿ ಸರ್, ನಾನು ಓದಿದ್ದು 10th. ಓಕೆ ಸರ್. ಇವತ್ತು ನಮ್ ಕೆಳಗಡೆ ವಿಜಯ್ ಕೃಷ್ಣ ಸರ್ ಬಂದಿದ್ದಾರೆ, ಅವರೆಲ್ಲ IIT ಸ್ಟೂಡೆಂಟ್, ಗೋಲ್ಡ್ ಮೆಡಲಿಸ್ಟ್, ಆ ತರ ಅವ್ರಾಗ್ಲಿ ಫ್ರೆಂಡ್ ಸುಮಾರು ಜನ ಒಂದು ನಿಮ್ಮಂತ ದೊಡ್ಡ ದೊಡ್ಡವರು ಬುದ್ಧಿವಂತರೆಲ್ಲ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದೀರಾ. ಕರೆಕ್ಟಾ ಸರ್. ಈ ರೀತಿ ನಮ್ ಕೆಳಗಡೆ ಗಾರೆ ಕೆಲಸ ಮಾಡೋನು ವಿನ್ ಆಗಿದ್ದಾನೆ, ತರಕಾರಿ ಮಾರೋರು ವಿನ್ ಆಗಿದ್ದಾರೆ. ಕರೆಕ್ಟ್. ಸೆಕ್ಯೂರಿಟಿ ಕೂಡ ಡೈಮಂಡ್ ಆಗಿದ್ದಾರೆ ಸರ್. ನೀವು ಕೂಡ ಆಗ್ಬೋದು, ಕೂತಿರೋ ಲೇಡೀಸ್ ಕೂಡ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು ಸರ್ ಇದ್ರಲ್ಲಿ. ಓಕೆ ಸರ್. ಮತ್ತೆ ಇಲ್ಲಿ ಪ್ರತಿಯೊಬ್ರು ಕೂಡ ಈಕ್ವಲ್ ಆಪರ್ಚುನಿಟಿ. ಸೀನಿಯರ್ ಅಂದ್ಬಿಟ್ಟು ಅವ್ರಿಗೆ 1000 ರೂಪಾಯಿ, ಜೂನಿಯರ್ ಅಂದ್ಬಿಟ್ಟು 500 ರೂಪಾಯಿ, ಆ ತರ ಏನಿಲ್ಲ ಸರ್, ಎಲ್ರಿಗೂ ಒಂದೇ. ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್. ಕರೆಕ್ಟಾ ಸರ್. ಇದರಲ್ಲಿ ನಮ್ಗೆ ಬಂದಾಗ ಏನಾಗ್ತದೆ, ಹೊರಗಡೆ ನಾವ್ ಏನ್ ಬೇಕಾದ್ರೂ ಕೆಲಸ ಮಾಡಬಹುದು. ಇಲ್ಲೆಲ್ಲ ಬಂದ್ರೆ ನೋಡಿ, ನಾನು ಯಾವ ತರ ಇದೀನಿ, ಟೈ ಕಟ್ಕೊಂಡು ಕೂತ್ಕೊಂಡು ಈ ತರ ಕೋಟ್ ಗಿಟ್ ಹಾಕೊಂಡು ಹೇಳ್ತೇನೆ. ಈ ತರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಹೊರಗಡೆ ದೇಶಕ್ಕೆ ಹೋಗ್ತೀರಾ, ಹೊರಗಡೆ ಜನ ಹೋಗ್ತೀರಾ, ಒಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮೀಟಿಂಗ್ ಅಲ್ಲಿ ಬೆರೀತಾ ಇರ್ತಾರೆ. ಅವ್ರು ನೋಡಿ ನಮ್ದು ಹ್ಯಾಬಿಟ್ ಗಳು ನಿಧಾನಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ಕಿಂಗ್ ಲೈಫ್ ಸ್ಟೈಲ್ ಸರ್, ವಾರಕ್ಕೆ 2 ಲಕ್ಷ ಬರ್ತಿದೆ, 4 ಲಕ್ಷ ಬರ್ತಿದೆ ಅಂತಂದ್ರೆ ಬೈಕ್ ಚೇಂಜ್ ಆಗುತ್ತೆ. ಕರೆಕ್ಟ್ ಸರ್. ಮನೆ ಚೇಂಜ್ ಆಗುತ್ತೆ, ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ನಮ್ ಯೋಚನಾ ರೀತಿ ಚೇಂಜ್ ಆಗುತ್ತೆ. ಇಷ್ಟೆಲ್ಲ ಕಾರಣ ಇರೋ ಕಾರಣದಿಂದಾಗಿ ಇದನ್ನು ಮಾಡಬೇಕು. ಓಕೆ ಸರ್. ಓಕೆ ಸರ್. ಮತ್ತೆ ಅದ್ರ ಜೊತೆಗೆ ಇದರಲ್ಲಿ ಒಂದು ನಾಮಿನಿ ಫಾರ್ಮ್ ಅಂತ ಬರುತ್ತೆ ಸರ್. ನಾಲೆಡ್ಜ್ ಬುಕ್ ಸಿಗುತ್ತೆ, ನಾಮಿನಿ ಫಾರ್ಮ್ ಬರುತ್ತೆ, ಒಂದು ರುದ್ರ ಆ್ಯಪ್ ಅಂತ ಬರುತ್ತೆ. ಇದು ಪ್ರತಿಯೊಬ್ರು ಕೂಡ ಬಿಸ್ನೆಸ್ ಎಂಟ್ರಿ ಆಗ್ಬೇಕಾದ್ರೆ ಈ ಫಾರ್ಮ್ ಫಿಲ್ ಮಾಡ್ಬೇಕು. ಓಕೆ ಸರ್. ಇದು ಅಕಸ್ಮಾತ್ ನಾವಿಲ್ಲ ನೆಕ್ಸ್ಟ್ ಯಾರು ದುಡ್ಡು ಬರಬೇಕು ಅನ್ನೋದು ಇದು ನಾಮಿನಿ ಫಾರ್ಮ್ ಸರ್. ಇದ್ರಲ್ಲಿ ನಿಮ್ ಸೈನು, ನಮ್ ಸೈನು, ಯಾರ್ ಸೈನ್ ಇರುತ್ತೆ ಅವ್ರ ಸೈನ್ ಇರುತ್ತೆ, ನಿಮ್ ಸೈನ್ ಕೂಡ ಇರ್ತದೆ ಸರ್. ಈ ಬುಕ್ ನ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ಬರ ಹತ್ರನೂ ಕೂಡ ಇರ್ಬೇಕು ಸರ್. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶೇಫ್ ಶಾಪ್ ಗೋ ಡೈಮಂಡ್. ಓಕೆ ಸರ್. ಇಷ್ಟ ತನಕ ಪೇಷನ್ಸ್ ಆಗಿ ಕೇಳೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸರ್. Thank you, Vijay. Thank you.